ನಾವು ನೀವು ಎಲ್ಲ ಸೇರಿ ಸಿರಿವಂತರಾಗಬೇಕಾಗ್ಯದ. ಯಾಕಂತ ಕೇಳಿದ್ರ ಆ ಸಿರಿವಂತಿಕೆ ಅನ್ನೋದು ಬಹಳ ಮಹತ್ವದ ಐತದು. ಅದನ್ನ ನಾವು ಒಳ್ಳೆ ರೀತಿಯಿಂದ ಬಳಸಿಕೊಳ್ಳಿಕ್ ಸಾಧ್ಯದ. ನಿನ್ನೆ ಏನ್ ಹೇಳ್ಬೇಕು ಹೇಳಿದೆ, ಸ್ವಲ್ಪ ಜಾಸ್ತಿನೇ ಆಯ್ತು ಅನ್ಸುತ್ತ. ಅದನ್ನ ನಾನು ರಾತ್ರಿ ಎಲ್ಲ ಎಡಿಟ್ ಮಾಡಿ ಮತ್ತೆ ಬೆಳಿಗ್ಗೆ ಒಂದಿಷ್ಟು ಎಡಿಟ್ ಮಾಡಿ ಮತ್ತೊಂದು 3-4 ಸಲ ಕೇಳಿ. ಯಾಕಂದ್ರ ನೋಡ್ರಿ, ನಮ್ಮಿಂದ ಕೆಲವೊಂದು ವರ್ಡ್ ಸ್ಲಿಪ್ ಆಗಿ ಹೋಗ್ತಿರ್ತಾವ್ ಟಂಗ್ಲಿಂದ. ನಾವು ನೀವು ಮಾತಾಡುವಾಗ, ಮನೆಯವರು ಚರ್ಚೆ ಮಾಡುವಾಗ ಮಿಸ್ಟೇಕ್ ಆದ್ರೆ ಏನ್ ಸಮಸ್ಯೆ ಇಲ್ಲ, ಯಾರು ಏನು ತಪ್ಪು ತಿಳ್ಕೊಳ್ಳೋದಿಲ್ಲ. ಬಟ್ ಇಡೀ ಜಗತ್ತಿಗೆ ಹೋಗ್ತದ ಅದು. ಪ್ರಪಂಚದ ಮೂಲೆ ಮೂಲೆಯಲ್ಲಿ ಕುಳಿತು ನೋಡಬಹುದು ಯೂಟ್ಯೂಬ್ ಅನ್ನ. ನಾವು ಎಲ್ಲಿ ಬೇಕಾದ್ರೂ ನೋಡ್ಬೋದು. ಅಂತ ಒಂದು ಒಳ್ಳೆಯ ಅವಕಾಶವನ್ನ ಗೂಗಲ್ನವ್ರು ನಮಗೆ ಮಾಡಿಕೊಟ್ಟಾರ, ಯೂಟ್ಯೂಬ್ನವ್ರು ಮಾಡಿಕೊಟ್ಟಾರ. ಅದಕ್ಕೆ ನಾವು ಅವರಿಗೆ ಕೃತಜ್ಞರಾಗಿರಬೇಕು. ನಿನ್ನೆಯ ಮೀಟಿಂಗ್ ಅನ್ನ ನಾ ಆಲ್ರೆಡಿ ಎಷ್ಟು ಕಷ್ಟಪಟ್ಟು ಅದನ್ನ ಎಡಿಟ್ ಮಾಡಿ ಒಂದು 5-6 ಸಲ ರಿಪೀಟ್ ಕೇಳಿ 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 5-6 ಸಲ ರಿಪೀಟ್ ಕೇಳಿ ಕೇಳಿ ಅದನ್ನ ತಯಾರು ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ನಾನು ಕೆಲವರಿಗೆ ಕಳಿಸಿದ್ದೀನಿ, ನೋಡಿರ್ಬೋದು ಅಂತ ಅಂದ್ಕೋತೀನಿ. ನಾವು ನೀವು ಸೇರಿ ಶ್ರೀಮಂತರಾಗಬೇಕಾಗಿದೆ. ಈಗ ನಾವು ಅಧಿಕೃತವಾಗಿ ಕಾರ್ಯಕ್ರಮವನ್ನ ಆರಂಭ ಮಾಡೋಣ. ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ. ಹೀಗಾಗಿ ಆ ಕಾರ್ಯಕ್ರಮದಲ್ಲಿ ಇದ್ದುಕೊಂಡೇ ಅವರು ಮೀಟಿಂಗಿಗೆ ಜಾಯ್ನ್ ಆಗ್ಯಾರ. ಮೀಟಿಂಗಿಗೆ ಜಾಯ್ನ್ ಆಗೋದು ಬಿಟ್ಟಿಲ್ಲ, ಜಾಯ್ನ್ ಆಗಿದ್ದಾರೆ. ಅವ್ರೇನು ನಮ್ಮ ಎಡಿಫಿಕೇಶನ್ ಮಾಡೋದಾಗ್ಲಿ ಏನು ಮಾಡೋ ಸಾಧ್ಯತೆಗಳಿಲ್ಲ. ಮತ್ತ ಈಗ ಆರಂಭ ಮಾಡ್ತೀನಿ. ಎಲ್ರಿಗೂ ನನ್ನ ಅನಂತ ನಮನಗಳು, ಹೃತ್ಪೂರ್ವಕ ಸ್ವಾಗತ. ಸರ್ವಸಾಧಾರಣ 77 ವಯಸ್ಸಿನ ವೃದ್ಧರು ಕೂಡ ಈ ಮೀಟಿಂಗ್ ನಲ್ಲಿ ಹಾಜರಾಗಿದ್ದಾರೆ. ಅದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ನಾನು. 77 ವಯಸ್ಸಿನ ದೇಶ ಸೇವೆಯನ್ನ ಮಾಡಿದಂತ ಒಬ್ಬ ಮಹಾನ್ ವ್ಯಕ್ತಿ ಜಾಯ್ನ್ ಆಗಿದ್ದಾರೆ. ನಿನ್ನೆ ಮೀಟಿಂಗ್ ನಲ್ಲಿ ಕೊನೆಗೆ ಸ್ವಲ್ಪ ಮಾತನಾಡಿದ್ರು ಅವರು. ಅದೇ ರೀತಿಯಾಗಿ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲರಾದಂತಹ ನನ್ನ ಆತ್ಮೀಯ ಸ್ನೇಹಿತರಂತ ಡಾಕ್ಟರ್ CB ಶಿವಯೋಗಮಠ್ ಸರ್ ಅವರು ಕೂಡ ಜಾಯ್ನ್ ಆಗಿದ್ದಾರೆ. ಅದು ನನ್ನ ಭಾಗ್ಯ ಅಂತ ತಿಳ್ಕೊತೀನಿ ನಾನು. ಪ್ರತಿಯೊಬ್ರು ನಾವಲ್ಲನ ಹಂಗಾರ ಭಾಗ್ಯ ಅಂತ ಅನ್ಬೇಡ್ರಿ. ಮತ್ತ ಪ್ರತಿಯೊಬ್ರು ನೀವೆಲ್ರೂ ನನ್ನ ಭಾಗ್ಯಶಾಲಿಗಳೇ. ಅದಕ್ಕೋಸ್ಕರ ನಾವು ನೀವು ಸೇರಿ ಮೇಲಕ್ಕೆ ಹೋಗೋಣ. ನಾನು ಡಾಕ್ಟರ್ CB ಶಿವಯೋಗಮಠ್ ಸರ್ ಜೊತೆ ಮಾತಾಡುವಾಗ ಆಗಾಗ ಚರ್ಚೆ ಮಾಡ್ತಾ ಇರ್ತೀವಿ ನಾವು. ಅವ್ರಿಗೆ ಮನಸ್ಸು ಬಂತಂದ್ರ ಫೋನ್ ಮಾಡಿ ನಮ್ಮ ಮನೆಗೆ ಬಂದ್ಬಿಡ್ತಾರ. ಮ್ಯಾಲೆ ಮ್ಯಾಗ ಕುತ್ಕೊಂಡು ನಾವು ಡಿಸ್ಕಷನ್ ಮಾಡ್ತಾ ಇರ್ತೀವಿ ಅವಾಗ. ಏನಿಲ್ಲ, ನಾವು ಹೊಲ ಮನಿ ಡಿಸ್ಕಷನ್ ಮಾಡಂಗಿಲ್ಲ. ಪೆಟ್ರೋಲ್ ರೇಟ್ ಏನಾಯ್ತು, ಸಿಮೆಂಟ್ ರೇಟ್ ಏನಾಯ್ತು, ಕಬ್ಬಿನ ರೇಟ್ ಏನಾಯ್ತು, ಇದ್ರ ಬಗ್ಗೆ ಎಂದೂ ಮಾತಾಡೇ ಇಲ್ಲ ನಾವು. ಬಟ್ ನಾನು ಅವಾಗ ಹೇಳ್ತಾ ಇದ್ದೆ ಅವ್ರ ಜೊತೆಗೆ, ಐ ಹ್ಯಾವ್ ಟು ಡೂ ಸಮಥಿಂಗ್. ಏನಾದ್ರೂ ಮಾಡ್ಬೇಕು. ಈ ಭೂಮಿಗೆ ನಾವು ಮತ್ತೆ ಬರುವುದಿಲ್ಲ, ಬಂದೀವಿ. ಇನ್ನೊಂದು 15-20 ವರ್ಷ ಇರ್ತೀವಿ. ಇರುದ್ರಾಗ ಏನಾರ ಮಾಡ್ಬೇಕು. ಮುಂದಿನ ಜನಾಂಗ ಒಂದ್ ಸ್ವಲ್ಪರ ನಮ್ಮನ್ನ ನೆನಪಿಟ್ಕೋಬೇಕು. ನೋಡ್ರಿ, ಬುದ್ಧ, ಬಸವ ಅವ್ರೆಲ್ಲ ಯಾವಾಗ ಹುಟ್ಟಿದ್ರು, ಏನ್ ಸುದ್ದಿ, ಇವತ್ತಿಗೂ ನಿನ್ನೆ ಮೊನ್ನೆ ಆಗಿ ಹೋದವ್ರಿಗತ್ತೆ ನಮಗ್ ನೆನಪಿನಾಗದಾರವ್ರು. ಅಷ್ಟು ಬ್ಯಾಡ. ನಾವು ಒಂದ್ ಚೂರ ಜನರ ಮನಸ್ಸಿನೊಳಗ ಏನಪ್ಪಾ ಒಬ್ಬ ಒಳ್ಳೆ ಮನುಷ್ಯ ಇದ್ದ ಅಂದ್ರೆ ಎಷ್ಟ್ ಚಂದ ಇರ್ತದಲ್ಲ. ಅದಕ್ಕೆ ನಾವು ನೀವು ಸೇರಿ ಒಳ್ಳೆ ಕೆಲಸ ಮಾಡೋಣ. ಈಗ ನಾವು ಅಧಿಕೃತವಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಮೊಟ್ಟ ಮೊದಲಿಗೆ ನಾನು ಡಾಕ್ಟರ್ ಲಿಮ್ಸ್ ಯೋಜಿನ್ ಅವರಿಗೆ ಮತ್ತು ನಮ್ಮ ಭಾರತ ದೇಶಕ್ಕೆ ಇಂಥ ಮಹಾನ್ ಒಂದು ಯೋಜನೆಯನ್ನು ತಗೊಂಡು ಬಂದಂತಹ ಡಾಕ್ಟರ್ ರತ್ನಾ ಉಸುಪಾಲ್ ಹಾಗೂ ಉಸುಪಾಲಯ್ಯನವರಿಗೆ ಮತ್ತು ನಮ್ಮ ಕರ್ನಾಟಕದ ಲೀಡರ್ ಆದಂತಹ ನಮ್ಮ ಗುರುಗಳಾದಂತಹ SN ಶೆಟ್ಟಿ ಸರ್ ಅವರಿಗೆ ಹಾಗೂ ನನ್ನ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶೈಲಾ ಶೆಟ್ಟಿ ಮೇಡಮ್ ಅವರಿಗೆ ಹಾಗೂ ತಮಗ ಎಲ್ರಿಗೂ ಕೂಡ ನನ್ನ ಅನಂತ ನಮನಗಳು. ನಾನು 2ನೇ ದಿನದ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದೀನಿ. ಧನ ಸಂಪಾದನೆಗೆ ರಾಜಮಾರ್ಗ. ನನ್ನ ಈ ಹಿಂದ್ಗಡೆ ಇರ್ತಕ್ಕಂತಹ DP ಒಳಗ ಅಶೋಕ್ ಶೇರಿಗಾರ್ ಅಂತ ಒಬ್ರಿದ್ದಾರೆ. ಅವರು ಉಡುಪಿ ಹತ್ರ ಅಲೆಊರು ಹೀಗೇನೋ ಒಂದು ಹಳ್ಳಿ ಅದ ಅವ್ರದ್ದು. DX ಒಂದೊಳಗೆ ಬಹಳ ಉತ್ತಮವಾದ ಕೆಲಸವನ್ನ ಮಾಡ್ಯಾರ. ನಮ್ಮಿಂತಲೂ ಬಹಳ ಎತ್ತರ ಮಟ್ಟದಾಗ ಅದಾರ ಅವರು. ಅವರು ಮೊನ್ನೆ ಹುಬ್ಳಿ ಕಾರ್ಯಕ್ರಮದೊಳಗೆ ನಮಗ ಭೇಟಿಯಾಗಿದ್ರು. ಏನೋ ಅವ್ರಿಗೆ ನಮಗೂ ಒಂದು ಆತ್ಮೀಯತೆ. ಇವತ್ತು 2ನೇ ದಿವಸದ ಒಂದು ಸಿಲೆಬಸ್ ಅನ್ನ ಆರಂಭ ಮಾಡೋಣ.
ನಾವು ಅಪಾರವಾದ ಧನ ಸಂಪಾದನೆ ಮಾಡಬೇಕೆಂದರೆ ಮುಖ್ಯವಾಗಿ ನಮ್ಮ ಬುದ್ಧಿ, ಮನಸ್ಸು, ಉಪಪ್ರಜ್ಞಾ ಮನಸ್ಸುಗಳು ತುಂಬಾ ಉಪಯೋಗಕ್ಕೆ ಬರುತ್ತವೆ. ಒಂಚೂರ ಗಮನವಿಟ್ಟು ಕೇಳ್ರಿ, ಅಂದ್ರೆ ಇದು ಜಾಸ್ತಿ ನಿಮ್ಗೆ ಅರ್ಥ ಆಗ್ತದೆ. ಇದು ಎಷ್ಟು ಚೆನ್ನಾಗಿ ಅರ್ಥ ಆಗ್ತದ ಅಷ್ಟು ನೀವು ಶ್ರೀಮಂತಿಕೆ ಗಳಿಸ್ಲಿಕ್ಕೆ ಸಾಧ್ಯದ. ಅದಕ್ಕೆ ಗಮನವಿಟ್ಟು ಕೇಳ್ರಿ ಅಂತ ನಾನು ವಿನಂತಿಯನ್ನ ಮಾಡ್ಕೋತೀನಿ. ನಾವು ಅಪಾರವಾದ ಧನ ಸಂಪಾದನೆ ಮಾಡಬೇಕೆಂದರೆ ಮುಖ್ಯವಾಗಿ ನಮ್ಮ ಬುದ್ಧಿ, ಮನಸ್ಸು, ಉಪಪ್ರಜ್ಞಾ ಮನಸ್ಸುಗಳು ತುಂಬಾ ಉಪಯೋಗಕ್ಕೆ ಬರುತ್ತವೆ. ಯಾವುದೇ ಕೆಲಸವನ್ನು ಆರಂಭಿಸಬೇಕೆಂದರೆ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳಬೇಕೆಂದರೆ ನಾವೇ ಮನಸ್ಸು ಮಾಡಬೇಕಾಗುತ್ತದೆ. ನಾವು ಮನಸ್ಸು ಮಾಡಬೇಕು. ಬೇರೆ ಯಾರ ಮನಸ್ಸು ಮಾಡಿದ್ರೆ ಅದು ಆಗಂಗಿಲ್ಲ. ನಾವೇ ಮನಸ್ಸು ಮಾಡಬೇಕು. ಕೇವಲ ಮನಸ್ಸು ಮಾಡಿದರೆ ಸಾಲದು, ಅದರ ಜೊತೆಗೆ ನೀವು ಮಾಡಬೇಕೆಂದಿರುವ ಕೆಲಸಕ್ಕೆ ತಕ್ಕ ಎಲ್ಲಾ ವಿಷಯಗಳನ್ನು, ಮಾಹಿತಿಗಳನ್ನು ಕಲೆ ಹಾಕಬೇಕಾಗುತ್ತದೆ. ಚೂರ ದಯವಿಟ್ಟು ಗಮನವಿಟ್ಟು ಕೇಳ್ರಿ, ಅಂದ್ರ ನೀವು ಬೇಗನೆ ಶ್ರೀಮಂತರಾಗ್ಲಿಕ್ಕೆ ಸಾಧ್ಯದ ಅನ್ನುವಂತ ಅವಕಾಶವನ್ನ ನಿಮಗೆ ಕೊಡ್ತಾ ಇದ್ದೀನಿ. ಹೆಚ್ಚು ಕಮ್ಮಿ ಸಂಪೂರ್ಣ ಅಧ್ಯಯನ ಮಾಡಬೇಕಾಗುತ್ತದೆ. ನಾವೇನ್ ಮಾಡ್ಬೇಕು ಅಂತ ಇದ್ದಿರ್ತೀವಲ್ಲ ಅದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ವಿ ಮಸ್ಟ್ ಲರ್ನ್ ಅರ್ನ್. ಲರ್ನ್ ಅನ್ನುವಂತ ಒಂದು ಇಂಗ್ಲಿಷ್ ಪದದಲ್ಲಿ ಮೊದಲನೇ ಎಲ್ಲ ತೆಗೆದು ಬಿಟ್ರೆ ಮುಂದೆ ಅರ್ನ್ ಆಗ್ತದೆ. ಅದಕ್ಕೆ ನಾವು ಹೆಚ್ಚು ಹೆಚ್ಚು ಲರ್ನಿಂಗ್ ಮಾಡ್ಬೇಕು. ಕೇವಲ ಅಧ್ಯಯನ ಮಾಡಿದರೆ ಸಾಲದು. ನೋಡಿಲ್ಲ, ಮತ್ತೆ ಬರೇ ಲರ್ನಿಂಗ್ ಮಾಡಿದರೆ ಸಾಲಲ್ಲ. ಅದನ್ನು ಕಾರ್ಯರೂಪಕ್ಕೆ ತರಲು ನಮ್ಮ ಮನಸ್ಸನ್ನು ಸಂಪೂರ್ಣ ಹದಗೊಳಿಸಬೇಕಾಗುತ್ತದೆ. ಬರೀ ನಾವು ಲರ್ನಿಂಗ್ ಮಾಡಿದ್ರೆ ಬರೀ ರಗಡ ಮಂದಿ ಓದ್ತಾರ, ಕಾದಂಬರಿ ಅದನ್ನ ಇದನ್ನ ಪುಸ್ತಕ ಓದ್ತಾರ. ಈಗ ಅವೆಲ್ಲ ಓದೋದು ಕಮ್ಮಿ ಆಗ್ಯದ. ಈಗ ಯೂಟ್ಯೂಬ್ನ್ಯಾಗ ನೋಡ್ತಾರ. ಹಂಗ ಬರೀ ಓದಿದ್ರೆ ಉಪಯೋಗ ಇಲ್ಲ. ಅದನ್ನ ಕಾರ್ಯರೂಪಕ್ಕೆ ತರುವುದಕ್ಕೋಸ್ಕರ ನಮ್ಮ ಮನಸ್ಸನ್ನ ಹದಗೊಳಿಸ್ಬೇಕಾಗ್ತದೆ, ಮುದಗೊಳಿಸ್ಬೇಕಾಗ್ತದೆ. ಅದು ಬಹಳ ಇಂಪಾರ್ಟೆಂಟು ಹೇಳ್ರಿ. ಅದಕ್ಕ ಆದರೆ ಮನಸ್ಸು ನಮಗೆಲ್ಲ ಒಂದೇ ಇಲ್ಲ. ಒಂಚೂರ ಗಮನವಿಟ್ಟು ಕೇಳ್ರಿ. ಹಲೋ, ಗಮನವಿಟ್ಟು ಕೇಳ್ರಿ. ಮನಸ್ಸು ನಮಗ ಒಂದ ಮನಸ್ಸಿಲ್ಲ. ಮನಸ್ಸಿನಲ್ಲಿ ವಿವಿಧ ರೂಪಗಳು ಇವೆ. ಬೇರೆ ಬೇರೆ ರೂಪಗಳದ ನಮ್ಮ ಮನಸ್ಸಿನಾಗ, ಒಂದ ಮನಸ್ಸಿಲ್ಲ. ಕಮಲ ಹೂವಿನ ದಳಗಳಂತೆ ಹಲವಾರು ದಳಗಳು ಮನಸ್ಸಿಗೆ ಇವೆ. ಇವುಗಳಲ್ಲಿ ಮುಖ್ಯವಾದದ್ದು ಪ್ರಜ್ಞಾಪೂರ್ವಕ ಮನಸ್ಸು, ಅಂದ್ರೆ ಕಾನ್ಸಿಯಸ್ ಮೈಂಡು, ಅಂದ್ರೆ ಜಾಗೃತ ಮನಸ್ಸು. ಅಂದರೆ ನೀವು ಈಗ ತಿಳಿದಿರುವ ಎಲ್ಲಾ ಆಲೋಚನೆಗಳು, ಭಾವನೆಗಳು ಮತ್ತು ಸಂವೇದನೆಗಳನ್ನು ಒಳಗೊಂಡಿರುವ ನಿಮ್ಮ ಮನಸ್ಸಿನ ಒಂದು ಭಾಗ. ಈ ಜಾಗೃತ ಮನಸ್ಸು, ಪ್ರಜ್ಞಾಪೂರ್ವಕ ಮನಸ್ಸು ಅಂದ್ರೆ ಏನಂದ್ರೆ, ಈಗ ಏನ್ ನಮ್ದ ಐತಲ್ಲ ಮನಸ್ಸು, ಈಗ ನಾವೀಗ ಐತಲ್ಲ ನಮ್ಮ ಮನಸ್ಸಿದೆ, ಇದಕ್ಕೆ ನಾವು ಜಾಗೃತ ಮನಸ್ಸು ಅಂತೀವಿ, ಪ್ರಜ್ಞಾಪೂರ್ವಕ ಮನಸ್ಸು ಅಂತೀವಿ. ಇಂಗ್ಲಿಷ್ನೊಳಗ ಕಾನ್ಸಿಯಸ್ ಮೈಂಡ್ ಅಂತೀವಿ. ಇದಕ್ಕ ಇಂಗ್ಲಿಷ್ನೊಳಗ ಕಾನ್ಸಿಯಸ್ ಮೈಂಡ್ ಅಂತೀವಿ. ಇದಕ್ಕ ಎರಡನೇದ್ದೇ ಉಪಪ್ರಜ್ಞಾ ಮನಸ್ಸು. ಎರಡನೇದ್ದೇನಪ್ಪಾ ಅಂದ್ರ ಸಬ್ ಕಾನ್ಸಿಯಸ್ ಮೈಂಡ್. ಈ ಉಪಪ್ರಜ್ಞಾ ಮನಸ್ಸು ಸ್ವತಂತ್ರವಾಗಿ ನಿಮ್ಮ ಮನಸ್ಸಿನ ಅರಿವಿನ ಕೆಳಗೆ ಕೆಲಸ ಮಾಡುತ್ತದೆ. ಈ ಸಬ್ ಕಾನ್ಸಿಯಸ್ ಮೈಂಡ್ ಅಂತ ಐತಲ್ರಿ, ನಿಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನ ಅಂದ್ರೆ ಕಾನ್ಸಿಯಸ್ ಮೈಂಡ್ ನ ಕೆಳಗಡೆ ಕುತ್ಕೊಂಡು ಕೆಲಸ ಮಾಡ್ತದೆ. ಇದಕ್ಕೊಂದು ಸಣ್ಣ ಎಕ್ಸಾಂಪಲ್ ಕೊಡ್ಬೇಕಪ್ಪ ಅಂದ್ರ, ಒಬ್ಬ ಲಾರಿ ಡ್ರೈವರ್ ಇರ್ತಾನ ನೋಡ್ರಿ, ಕುತ್ಕೊಂಡು ಡ್ರೈವಿಂಗ್ ಮಾಡ್ತಿರ್ತಾನ. ಇನ್ನೊಬ್ಬ ಆ ಕಡೆ ಮತ್ತೊಂದು ಬಾಗಲ್ದ
ಬಾಗ್ಲ ಹತ್ರ ಕುಂತಿರ್ತಾನವ, ಒಂದ್ ಕಾಲು ಹೊರಗ ಒಂದ್ ಕಾಲು ಒಳಗ ಹಾಕೊಂಡು, ಕಿನ್ನರ್ ಅಂತಾರ ಅವ. ಈ ಉಪಪ್ರಜ್ಞಾ ಮನಸ್ಸು ಅಂದ್ರೆ ಕಿನ್ನರ್ ಇದ್ದಂಗ. ಪ್ರಜ್ಞಾಪೂರ್ವಕ ಮನಸ್ಸು ಅಂದ್ರ ಡ್ರೈವರ್ ಇದ್ದಂಗ. ಅವ ಡ್ರೈವರ್ ಏನೇನ್ ಮಾಡ್ತಾನ, ಹೆಂಗ್ ಮಾಡ್ತಾನ, ಹೆಂಗ ಗೇರ್ ಹಾಕ್ತಾನ, ಹೆಂಗ ಗಾಡಿ ಚಾಲು ಮಾಡ್ತಾನ, ಎಲ್ಲ ಅಬ್ಸರ್ವ್ ಮಾಡ್ತಿರ್ತಾನ ಅವ. ಕಿನ್ನರ್ ಕುತ್ಕೊಂಡು ಸುಮ್ ಕುಂದ್ರಂಗಿಲ್ಲವ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನ. ಅವ ತಂಬಾಕ್ ತಗೊಂಡ್ ಹೆಂಗ್ ಬಾಯಾಗ ಹಾಕೋತಾನ, ಹೆಂಗ್ ತಿಂತಾನ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನ. ಯಾರು? ಕಿನ್ನರ. ಅಲ್ಲೇ ಕುಂತಿರ್ತಾನವ. ಈ ಉಪಪ್ರಜ್ಞಾ ಮನಸ್ಸು ಸ್ವತಂತ್ರವಾಗಿ ನಿಮ್ಮ ಮನಸ್ಸಿನ ಅರಿವಿನ ಕೆಳಗೆ ಕೆಲಸ ಮಾಡುತ್ತದೆ. ಇಲ್ಲಿ ನಾನು ಒಂದು ಪದ ಹೇಳ್ತಾ ಇದ್ದೀನಿ, ಏನು? ಸ್ವತಂತ್ರವಾಗಿ. ಅಂದ್ರ ಅಲ್ಲಿ ಅವನು ಕೆಳಗ ಕುತ್ಕೊಂಡು ಕೆಲಸ ಮಾಡಿದ್ರು ಅವನ ಮಾತು ಕೇಳಂಗಿಲ್ಲ. ನೆನಪಿಟ್ಕೊಳ್ರಿ, ಪ್ರಜ್ಞಾಪೂರ್ವಕ ಮನಸ್ಸಿನ ಮಾತನ್ನ ಉಪಪ್ರಜ್ಞಾ ಮನಸ್ಸು ಕೇಳುವುದಿಲ್ಲ. ಇದರ ಕೆಲಸವು ನಿಮ್ಮ ಆಲೋಚನೆಗಳು, ನೆನಪುಗಳು ಮತ್ತು ಭಾವನೆಗಳನ್ನು ಪ್ರಕ್ರಿಯೆಗೊಳಿಸುವ ನಿಮ್ಮ ಮನಸ್ಸಿನ ಸ್ವತಂತ್ರ ಭಾಗ ಇದು ನೀವು ಮೇಲಿಂದ ಮೇಲೆ ಅಂದುಕೊಂಡದ್ದನ್ನು, ಗಾಢವಾಗಿ ಇಚ್ಛಿಸಿದ್ದನ್ನು ಕ್ರೋಢೀಕರಿಸಿ ಒಂದು ಅದ್ಭುತವಾದ ಪ್ಯಾಕೇಜ್ ಅನ್ನು ಸಿದ್ಧಗೊಳಿಸಿ ಆ ನಿಮ್ಮ ಗಾಢವಾದ ಇಚ್ಛೆ ಕಾರ್ಯರೂಪಕ್ಕೆ ಬರಲು ಎಲ್ಲ ಯೋಜನೆಗಳನ್ನು ರೂಪಿಸುತ್ತದೆ. ನೋಡ್ರಿ, ಡ್ರೈವರ್ನ ಕೆಲಸ ಏನ್ರಿ? ಗಾಡಿ ಚಾಲು ಮಾಡುದು, ಗಾಡಿ ಓಡಿಸೋದು, ನಡಬರ್ಕೊಂದಿಟ್ಟು ಏನಾರ ತಂಬಾಕ್ ಹಾಕೊಳ್ಳೋದು, ಎಲೆ ಹಾಕೊಳ್ಳೋದು, ಇಷ್ಟ ಅವನ ಕೆಲಸ. ಬಟ್ ಕಿನ್ನರ್ನ ಕೆಲಸ ಅದಕ್ಕಿಂತ ಜಾಸ್ತಿ. ಏನಂದ್ರೆ ಪ್ರತಿಯೊಂದನ್ನು ನೋಡ್ಕೊತದ ಕಿನ್ನರ್. ಡ್ರೈವರ್ಗೆ ಏನ್ರ ಬೇಕಂದ್ರೆ ದಡಕ್ನ ತೆಗೆದು ತಂದು ಕೊಡ್ತೈತೆ, ಎಲ್ಲ ವ್ಯವಸ್ಥೆ ಮಾಡ್ತದ ಅದು. ಡ್ರೈವರ್ ಹೆಂಗಂತ ಹಂಗ. ಆದ್ರೆ ಸ್ವತಂತ್ರ ಭಾಗ ಅದು. ಅದನ್ನ ಮುಂದೆ ಅದ್ರ ಬಗ್ಗೆ ಇನ್ನಷ್ಟು ಡೀಪ್ ಆಗಿ ಹೇಳ್ತೀನಿ ನಾನು. ಇದು ನೀವು ಮೇಲಿಂದ ಮೇಲೆ ಅಂದುಕೊಂಡದ್ದು, ಗಾಢವಾಗಿ ಇಚ್ಛಿಸಿದ್ದನ್ನು ಕ್ರೋಢೀಕರಿಸಿ ಒಂದು ಅದ್ಭುತವಾದ ಪ್ಯಾಕೇಜ್ ಅನ್ನು ಸಿದ್ಧಗೊಳಿಸಿ ಆ ನಿಮ್ಮ ಗಾಢವಾದ ಇಚ್ಛೆ ಕಾರ್ಯರೂಪಕ್ಕೆ ಬರಲು ಎಲ್ಲ ಯೋಜನೆಗಳನ್ನು ರೂಪಿಸುತ್ತದೆ. ನೋಡ್ರಿ ಎಷ್ಟು ವಂಡರ್ಫುಲ್ ಐತೆ. ಅದನ್ನು ಕಾರ್ಯರೂಪಕ್ಕೆ ತಂದೇ ತೀರುತ್ತದೆ. ನೀನ್ ಹೇಳಿದ್ನಲ್ಲ, ನಮ್ಮ ಅಪ್ಪನು ಶ್ರೀಮಂತ ಆಗಿಲ್ಲ, ನಮ್ಮ ಮುತ್ಯಾನು ಶ್ರೀಮಂತ ಆಗ್ಲಿಕ್ಕೆ ಪ್ರಯತ್ನ ಮಾಡಿಲ್ಲ, ನಮಗರ ಎಲ್ಲಿದೆ ಬರ್ತದೆ? ಅದ್ರ ಬಗ್ಗೆ ಆಲೋಚನೆನೇ ಮಾಡ್ಲಿಲ್ಲ ನಾವು. ಬಾ ಅಂದ್ರಿ ಹೆಂಗ್ ಬರ್ತದ್ರಿ? ಪ್ರಜ್ಞಾಪೂರ್ವಕ ಮನಸ್ಸು ಅದನ್ನ ಮರ್ತ ಬಿಟ್ಟದ. ನಮ್ಮ ಕಡೆಯಿಂದ ಸಾಧ್ಯವಿಲ್ಲ ಅಂತ ಹುಟ್ಟಿದಾಗ ತೀರ್ಮಾನ ಮಾಡಿಬಿಟ್ಟಿವಿ ನಾವು. ಒಂದ್ ಆನೆಗೆ ಕಾಲಿಗೆ ಚೈನ್ ಹಾಕಿ ಅಲ್ಲೊಂದು ಸಣ್ಣ ಮಳೆ ಬಡದಿರ್ತಾರ. ಮನಸ್ಸು ಮಾಡಿದ್ರೆ ಅದನ್ನ ಕಿತ್ಕೊಂಡು ಹೋಗೋದು ದೊಡ್ಡ ಮಾತಲ್ಲ ಆನೆಗೆ. ಬಟ್ ಆನೆ ತಲೆ ಒಳಗೆ ಏನಂದ್ರೆ, ನನಗೆ ಇದನ್ನು ಕಿತ್ತಿಕೊಳ್ಳು ಹೋಗಲು ಸಾಧ್ಯವಿಲ್ಲ, ನಾನು ಇದರಿಂದ ಮುಕ್ತಿಯನ್ನು ಪಡೆಯಲು ಸಾಧ್ಯವಿಲ್ಲ. ಅದಕ್ಕೆ ಅದು ಅಲ್ಲೇ ನಿಂತು ಬಿಟ್ಟಿರ್ತೈತೆ ಆನೆ. ನಾವು ಅಷ್ಟೇ, ನಮ್ಮ ಕಡೆಯಿಂದ ಶ್ರೀಮಂತಿಕೆಯನ್ನು ಪಡೆಯಲು, ಧನವನ್ನು ಸಂಪಾದನೆ ಮಾಡಲು, ಕೋಟ್ಯಾಧೀಶರಾಗಲು ಸಾಧ್ಯವಿಲ್ಲ ಅಂತ ನಾವು ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸಿನೊಳಗೆ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿವಿ. ಅದನ್ನ ನಮ್ಮ ಉಪಪ್ರಜ್ಞಾಪೂರ್ವಕ ಮನಸ್ಸು ಏನೈತಲ್ಲ, ಸಬ್ ಕಾನ್ಸಿಯಸ್, ಅದು ಅದನ್ನ ಇಟ್ಕೊಂಡು ಇವನ ಕಡೆ ಸಾಧ್ಯ ಇಲ್ಲ ಅಂತ ಬಿಡು ಅಂತ ಸುಮ್ ಕುಂತ್ ಬಿಟ್ಟದ್ದು. ಇಟ್ ಈಸ್ ನಾಟ್ ಟ್ರೈಂಗ್. ಅದು ಯಾವ ಬೇರೆ ಸೆಪರೇಟ್ ಪ್ರಯತ್ನವನ್ನ ಮಾಡಲ್ಲ. ಈ ಉಪಪ್ರಜ್ಞಾ ಮನಸ್ಸು ಸ್ವಂತ ಏನು ತಲೆ ಓಡ್ಸಂಗಿಲ್ಲ. ಅದು ಪ್ರಜ್ಞಾಪೂರ್ವಕ ಮನಸ್ಸು ಏನ್ ಮಾಡ್ತದ ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂತದ. ಬಹಳ ಶಾಣೆ ಐತಿ. ಅದ್ರ ಬಗ್ಗೆ ಮುಂದೆ ಹೇಳ್ತೀನಿ. ನಿಮಗೆ ಒಂಚೂರು ಗಮನವಿಟ್ಟು ಕೇಳ್ಬೇಕು. ನೀವೆಷ್ಟು ಗಮನವಿಟ್ಟು ಕೇಳ್ತೀರಿ ಅಷ್ಟು ನೀವು ಮೇಲಕ್ಕೆ ಹೋಗ್ತೀರಿ. ನಾವು ದಿನನಿತ್ಯ ದ್ವಿಚಕ್ರ ವಾಹನವನ್ನು ತೆಗೆದುಕೊಂಡು ಕೆಲಸಕ್ಕೆ ಹೋಗಿ ಬರುತ್ತೇವೆ ಅಂದುಕೊಳ್ಳಿ. ಹೌದು, ಮತ್ತೆ ನಾವು 2 ವೀಲರ್ ತಗೊಂಡು ಮೊದಲ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಹೋಗ್ತಿದ್ದೆ ನಾನು. ಈ ದಂಡಿಗೆ, ನವನಗರದ ಈ ದಂಡಿಗೆ ಅಂದ್ರೆ ದಕ್ಷಿಣದ ದಂಡಿಗೆ ನಮ್ಮ ಮನಿ, ನವನಗರದ ಉತ್ತರದ ದಂಡಿಗೆ ನಮ್ಮ ಕಾಲೇಜು. ಸರ್ವಸಾಧಾರಣ ಒಂದು 3 ಕಿಲೋಮೀಟರ್. ಪ್ರತಿನಿತ್ಯ ಹೋಗ್ತಿದ್ದೆ ನಾ ಗಾಡಿ ಮೇಲೆ. ಅದು ನಮ್ಮ ದಿನನಿತ್ಯದ ಕೆಲಸ. ಡೈಲಿ ಪ್ರತಿನಿತ್ಯ ಹೋಗುದು ಬರುದು. ಅದೇ ಕೆಲಸವನ್ನು ನಾವು ಪದೇ ಪದೇ ಬಹಳ ದಿನಗಳವರೆಗೆ ಮಾಡುತ್ತಾ ಹೋದೆವೆಂದರೆ
ಅದು ದಿನನಿತ್ಯದ ದಾರಿಯು ನಮಗೆ ಮನನವಾಗಿ ಬಿಡುತ್ತದೆ. ಹೋಗೋದು ಬರುವುದು, ಹೋಗೋದು ಬರುವುದು, ಪ್ರತಿನಿತ್ಯ ಎದ್ದು ಕೂಡಲೇ ಹೊಂಟ್ವೆ ಊಟದ ಡಬ್ಬಿ ಹಿಡ್ಕೊಂಡು. ಇದನ್ನ ನಮ್ಮ ಉಪಪ್ರಜ್ಞಾ ಮನಸ್ಸು ಐತಲ್ಲ, ಎಲ್ಲ ಲಕ್ಷ ಕೊಟ್ಟು ನೋಡ್ತಿರ್ತದ, ಕಾಯ್ಕೊಂಡ ಕುಂತಿರ್ತೈತಿ. ಪ್ರಜ್ಞಾಪೂರ್ವಕ ಮನಸ್ಸು ಏನೇನ್ ಕೆಲಸ ಮಾಡ್ತೈತೆ ಅದ್ರ ಎಲ್ಲಾನು ನೋಡ್ಕೋತ ಕುಂತಿರ್ತದ, ಕಾಯ್ಕೊಂಡ ಕುಂತಿರ್ತೈತೆ. ನಮ್ಮನ್ನ ಕಾಯ್ಲಿಕ್ಕೆ ಉಪಪ್ರಜ್ಞಾ ಮನಸ್ಸು ಅನ್ನುವಂತಹ ಒಬ್ಬ ಭಯಾನಕ ವ್ಯಕ್ತಿಯನ್ನ ಭಗವಂತ ನಮ್ಮ ಜೊತೆಗೇನೆ ಕಳಿಸ್ಬಿಟ್ಟಾನ. ಇದು ಗೊತ್ತಿಲ್ಲ ನಮಗ. ನಾವೇನ್ ತಿಳ್ಕೊಂಡಿವಿ, ಯಾರಿಗೂ ಕಾಣ್ಲಾರ್ದಂಗ ಮಳ್ಳತನ ಕಳ್ಳತನ ಮಾಡಿದ್ರೆ ಗೊತ್ತಾಗಂಗಿಲ್ಲ ಅಂತ ತಿಳ್ಕೊಂಡಿವಿ. ಆದ್ರೆ ಉಪಪ್ರಜ್ಞಾ ಮನಸ್ಸಿಗೆ ಗೊತ್ತಾಗ್ತದ. ಅಂದರೆ ಈಗ ಉಪಪ್ರಜ್ಞಾ ಮನಸ್ಸು ಇದೆಲ್ಲವನ್ನು ಸರಿಯಾಗಿ ಗ್ರಹಿಸಿರುತ್ತದೆ. ಅದು ಯಥಾವತ್ತಾಗಿ ರೆಕಾರ್ಡಿಂಗ್ ಮಾಡಿಕೊಂಡಿರುತ್ತದೆ. ಹೀಗಾಗಿ ಕೆಲವು ತಿಂಗಳುಗಳ ನಂತರ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸು ಅಂದ್ರೆ ಕಾನ್ಸಿಯಸ್ ಮೈಂಡು ಬೇರೆಲ್ಲೋ ಇದ್ದರೂ ಕೂಡ ಉಪಪ್ರಜ್ಞಾ ಮನಸ್ಸು ಅಂದ್ರೆ ಸಬ್ ಕಾನ್ಸಿಯಸ್ ಮೈಂಡು ದಿನನಿತ್ಯದ ಸರಿಯಾದ ದಾರಿಗೆ ದ್ವಿಚಕ್ರ ವಾಹನವನ್ನು ನಾವು ತೆಗೆದುಕೊಂಡು ಹೋಗಲು ಸಹಾಯ ಮಾಡುತ್ತದೆ. ಎಷ್ಟೋ ಸಾರಿ ಮನಸ್ಸು ಬೇರೆಡೆ ಯೋಚಿಸುತ್ತಿರುವಾಗ ಉಪಪ್ರಜ್ಞಾ ಮನಸ್ಸು ನಮ್ಮ ಕೈ ಕಾಲುಗಳು ಸರಿಯಾಗಿ ಕೆಲಸ ಮಾಡುವಂತೆ ನೋಡಿಕೊಳ್ಳುತ್ತದೆ. ನಮ್ಮ ವಾಹನವು ಎಡಕ್ಕೆ ತಿರುಗುವ ಬೇಕಾದಾಗ ಎಡಕ್ಕೆ ಹಾಗೂ ಬಲಕ್ಕೆ ತಿರುಗಬೇಕಾದಾಗ ಬಲಕ್ಕೆ ತಿರುಗುವಂತೆ ಉಪಪ್ರಜ್ಞಾ ಮನಸ್ಸು ನೋಡಿಕೊಳ್ಳುತ್ತದೆ. ನಿಮಗೂ ಈ ರೀತಿಯ ಅನುಭವ ಆಗಿರಬಹುದೆಂದು ನಾನು ಅಂದುಕೊಳ್ಳುತ್ತೇನೆ. ಎಷ್ಟೋ ಸಾರಿ ನಮಗ್ ಗೊತ್ತಿರ್ಲಾರ್ದಂಗನ ಕಾಲೇಜ್ ಕಡೆ ಹೋಗ್ಬಿಟ್ಟಿರ್ತೀವಿ. ವಿಚಾರ ಒಂದೊಂದ್ಸಲ ಬೇರೆ ಕಡೆ ಇರ್ತದ. ನಮ್ಮ ಈ ಪ್ರಜ್ಞಾಪೂರ್ವಕ ಮನಸ್ಸು ಏನೈತಲ್ಲ, ಏನೇನೋ ವಿಚಾರ ಮಾಡ್ತಿರ್ತತೆ. ಮುಂದಿನ ತಿಂಗಳು ನನಗೆ ಎಕ್ಸ್ಟ್ರಾ ಅಮೌಂಟ್ ಬರುದೈತಿ, ಅದು ಬಂದ್ರೆ ನಾ ಏನ್ ಮಾಡ್ಬೇಕು, ಯಾವ ಊರಿಗೆ ಹೋಗ್ಬೇಕು, ಏನ್ ಖರೀದಿ ಮಾಡ್ಬೇಕು, ಹಿಂಗ ಏನೇನೋ ಬೇರೆ ಬೇರೆ ತಲೆಯಾಗ ವಿಚಾರ ಬರ್ತಿರ್ತಾವ. ಅಂತ ಸಂದರ್ಭದಾಗ ಉಪಪ್ರಜ್ಞಾ ಮನಸ್ಸು ಕೆಲಸ ಮಾಡ್ತೈತೆ. ಬರೋಬ್ಬರಿ ನಿಮ್ಮನ್ನ ಅಲ್ಲಿಗೆ ಕರ್ಕೊಂಡು ಹೋಗ್ತೈತೆ. ಯಾಕಂದ್ರೆ ಡೈಲಿ ಕರ್ಕೊಂಡು ಹೋಗಿ ಬಂದು ನೋಡೈತಲ್ಲ ಅದು. ಕಿನ್ನರ್ ಇದ್ದಂಗ ಡ್ರೈವರ್ಗೆ ಡ್ರೈವಿಂಗ್ ಮಾಡಕ್ ಸ್ವಲ್ಪ ತೊಂದ್ರೆ ಆತಂದ್ರ ಅವ್ರನ್ನ ಈ ಕಡೆ ಹಗೂರ್ ಕೈ ಈ ಕಡೆ ಬರ್ರಿ ಅಂತ ಕುಂದ್ರಿಸಿ ಹೋಗಿ ಕುಂತು ಡ್ರೈವಿಂಗ್ ಮಾಡಿಬಿಡ್ತದ. ಕಿನ್ನರ ಡ್ರೈವಿಂಗ್ ಮಾಡಿಬಿಡ್ತಾನೆ, ಯಾಕಂದ್ರೆ ಅವ ಮಾಡೋದೆಲ್ಲ ನೋಡಿ ಕಲ್ತು ಬಿಟ್ಟಿರ್ತಾನ. ಎಷ್ಟೋ ಬಾರಿ ಮಹಿಳೆಯರಿಗೂ ಕೂಡ ಇದೇ ರೀತಿಯ ಬೇರೆ ಅನುಭವ ಆಗಿರಬಹುದು. ನಮಗೆ ಹೆಂಗ ಗಣಮಕ್ಕಳಿಗೆ ಗಾಡಿ ಮ್ಯಾಗ ಹೋಗುದು ಬರೋದಾಗಿರ್ತೈತಿ, ಇನ್ನೂ ಒಂದು ಗಾಡಿ ಮ್ಯಾಗ ಹೋಗುದು ಬರೋದು ಹೇಳ್ತೇನೆ ಬೇಕಾರೆ ನಾ. ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ, ಆದ್ರೆ ಸತ್ಯ ಅದು. ಒಬ್ಬ ಮನುಷ್ಯ ಭಯಂಕರ ವಿಪರೀತ ಕುಡಿದು ಅವನ ಪ್ರಜ್ಞಾಪೂರ್ವಕ ಮನಸ್ಸು ಒಂದು 80% ಕೆಲಸ ಮಾಡೋದ ಬಂದ್ ಮಾಡಿಬಿಟ್ಟಿರ್ತೈತೆ. ಅಂಥ ಸಂದರ್ಭದಲ್ಲೂ ಕೂಡ ಅವ ಜೋಲಿ ಹೊಡ್ಕೊಂತ ಹೊರಗೆ ಬಂದು ಎಲ್ಲಾ ಬಿಲ್ ಕೊಡ್ತಾನ, ಮತ್ತ ಅವಂಗೆಲ್ಲಾ ಟಿಪ್ಸ್ ಕೊಡ್ತಾನ, ಎಲ್ಲಾ ಕೊಟ್ಟು ಜೋಲಿ ಹೊಡ್ಕೊಂತ ಹೊರಗೆ ಬಂದು ತನ್ನ ಗಾಡಿ ಎಲ್ಲಿ ನಿಂತಿರ್ತೈತೆ ಅಲ್ಲೇ ಹೋಗಿ ತನ್ನ ಗಾಡಿನ ತಗೊಂಡು ತನ್ನ ಗಾಡಿಗೆ ತನ್ನ ಕಿಲಿ ಕೈ ತಗೊಂಡು ಅದಕ್ಕೆ ಹಾಕಿ ಚಾಲು ಮಾಡ್ಕೊಂಡು ಕಿಕ್ ಹೊಡ್ಕೊಂಡು ಗಾಡಿ ತಗೊಂಡು ಮನೆಗೆ ಬಂದು ಎಲ್ಲಿ ಡೈಲಿ ತನ್ನ ಮನೆ ಒಳಗೆ ಆ ಗಾಡಿ ಹಚ್ತಾನ ಅಲ್ಲೇ ಹಚ್ಚಿ ಮನಿ ಒಳಗೆ ಹೋಗಿ ಮನ್ಕೋತಾನ. ಮುಂಜಾನೆ ನಾ ಹೆಂಗ ಬಂದೆ, ರಾತ್ರಿ ಹೆಂಗ ಬಂದ್ಯ ಅಂತ ಆಲೋಚನೆ ಮಾಡ್ತಾರ. ಇದು ಗೊತ್ತಿದ್ದವ್ರಿಗೆ ಅಷ್ಟೇ ಗೊತ್ತಿರ್ತದ. ಅಲ್ಲೂ ಕೂಡ ಉಪಪ್ರಜ್ಞಾಪೂರ್ವಕ ಮನಸ್ಸು ಕೆಲಸ ಮಾಡಿರ್ತದ. ಪ್ರಜ್ಞಾಪೂರ್ವಕ ಮನಸ್ಸು ಕೆಲಸ ಮಾಡದೆ ಇದ್ದಾಗೂ ಕೂಡ ಉಪಪ್ರಜ್ಞಾಪೂರ್ವಕ ಮನಸ್ಸು ಕೆಲಸ ಮಾಡ್ತದ. ಇದ್ರ ಬಗ್ಗೆ ನಾನು ಒಂಚೂರ ಡೀಪ್ ಆಗಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ. ಅದರ ಬಗ್ಗೆ ಸರಿಯಾದ ಅರಿವನ್ನ ನಿಮಗೆ ಮೂಡಿಸ್ತೀನಿ. ಅವು ಎರಡು ಎಷ್ಟು ಇಂಪಾರ್ಟೆಂಟ್ ಅದಾವು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಗಮನವಿಟ್ಟು ಕೇಳ್ರಿ. ಎಷ್ಟೋ ಬಾರಿ ಮಹಿಳೆಯರಿಗೂ ಕೂಡ ಇದೇ ರೀತಿಯ ಬೇರೆ ಅನುಭವ ಆಗಿರಬಹುದು. ಹೇಗಪ್ಪ, ಒಂದು ಉದಾಹರಣೆ ಕೊಡ್ತೇನೆ. ಉದಾಹರಣೆಗೆ, ಕೆಲವೊಮ್ಮೆ ಅವರಿಗೆ ತವರು ಮನೆಯ ಕಡೆಗೆ ಅಥವಾ ಕೆಲಸಕ್ಕೆ ಹೋದ ಗಂಡನ ಕಡೆಗೆ ಅವರ ಮನಸ್ಸು ಹೋಗಿರುತ್ತದೆ ಎಂದು ಅಂದುಕೊಳ್ಳೋಣ. ಅಲ್ಲ, ಹಾಗಾಗ್ಬಹುದಲ್ಲ.
ಅವ್ರ ಮನೆ ಕಡೆಯರ ಗಮನ ಹೋಗಿರ್ಬಹುದು, ಅಥವಾ ಡ್ಯೂಟಿಗೆ ಹೋದಂತ ಗಂಡನ ಕಡೆಗೆ ಅವ್ರ ಮನಸ್ಸು ಹೋಗಿರಬಹುದು ಅನ್ಕೊಳ್ಳೋನು. ಪ್ರಜ್ಞಾಪೂರ್ವಕ ಮನಸ್ಸು. ಆದಾಗ್ಯೂ ಅವರು ಪ್ರತಿನಿತ್ಯ ಮಾಡುವ ಕೆಲಸಗಳು ಒಂದಾದ ಮೇಲೊಂದರಂತೆ ನಿಧಾನವಾಗಿಯಾದರೂ ನಡೆದೇ ಇರುತ್ತವೆ. ದಿನಂಪ್ರತಿ ಎದ್ದು ಬಿಡದ, ಎದ್ದು ಕೂಡಲೇ ಕೆಲವರು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿ ಮುಖ ತೊಳ್ಕೊಂಡು ಹೊರಗೆ ಹೋಗಿ ಅಂಗಳ ಕಸ ಹೊಡಿತಾರ, ನೀರ್ ಹೊಡಿತಾರ, ರಂಗೋಲಿ ಹಾಕ್ತಾರ, ಹೊಸ್ಲಿ ತೊಳಿತಾರ, ಹೊಸ್ಲಿಗೆ ರಂಗೋಲಿ ಹಾಕ್ತಾರ, ಎಲ್ಲನೂ ಮಾಡ್ತಾರ. ಮಾಡ್ತಾ 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 ಇರ್ತಾರ. ಬಟ್ ಅವ್ರ ಮೈಂಡ್ ಎಲ್ಲ ತವ್ರ ಮನೆ ಕಡೆ ಹೋಗಿರ್ತದ. ಅಥವಾ ಗಂಡ ಊರಿಗೆ ಹೋಗಿರ್ತಾನ, ಅವ್ರು ಇವತ್ತು ಬರ್ತೀನಿ ಅಂದಾರ, ಎಷ್ಟೊತ್ತಿಗೆ ಬರ್ತಾರ ಏನ್ ಸುದ್ದಿ, ಅದ್ರ ಕಡೆ ಗಮನ ಇರ್ತದ ಅಂತ ಇಟ್ಟುಕೊಳ್ಳೋಣ. ಈ ಸಂದರ್ಭದಲ್ಲಿ ಅವರ ಪ್ರಜ್ಞಾಪೂರ್ವಕ ಮನಸ್ಸು ಕೆಲಸದ ಮೇಲೆ ಸಂಪೂರ್ಣ ಇರುವುದಿಲ್ಲವಾದರೂ ಕೆಲಸಗಳು ಮಾತ್ರ ಚಾಚೂ ತಪ್ಪದೆ ಸರಿಯಾಗಿಯೇ ನಡೆದಿರುತ್ತವೆ. ಇದು ಮಹಿಳೆಯರ ಗಮನಕ್ಕೆ ಬಂದಿರಬಹುದಂತ ಅಂದ್ಕೋತೀನಿ ನಾನು. ಕೆಲಸಗಳು ಪೂರ್ಣ ಮುಗಿದ ಮೇಲೆ ಅವರಿಗೆ ಆಶ್ಚರ್ಯವಾಗಿರುತ್ತದೆ. ಈ ಎಲ್ಲಾ ಕೆಲಸಗಳನ್ನು ನಾನೇ ಮಾಡಿ ಮುಗಿಸಿದೆನಾ ಅನ್ನಿಸುತ್ತದೆ. ಯಾಕೆಂದರೆ ಆ ಸಂದರ್ಭದಲ್ಲಿ ಉಪಪ್ರಜ್ಞಾ ಮನಸ್ಸು ಅವರಿಗೇ ತಿಳಿಯದಂತೆ ಕೆಲಸಕ್ಕೆ ಕೈ ಕೂಡಿಸಿರುತ್ತದೆ. ಆದರೆ ಉಪಪ್ರಜ್ಞಾ ಮನಸ್ಸು ಯಾವುದೇ ಕಾರಣಕ್ಕೂ ಪ್ರಜ್ಞಾಪೂರ್ವಕ ಮನಸ್ಸು ಹೇಳಿದ್ದನ್ನು ಕೇಳುವುದಿಲ್ಲ. ದಿಸ್ ಈಸ್ ಡೇಂಜರಸ್ ವಾರ್ನಿಂಗ್ ಟು ಅಸ್. ಉಪಪ್ರಜ್ಞಾ ಮನಸ್ಸು ಏನೈತಲ್ಲ, ಪ್ರಜ್ಞಾಪೂರ್ವಕ ಮನಸ್ಸು ಮಾಡಿದ್ದ ಎಲ್ಲವನ್ನೂ ನೆರವೇರಿಸ್ತದ. ಆದರೆ ಪ್ರಜ್ಞಾಪೂರ್ವಕ ಮನಸ್ಸು ಏನಾದ್ರೂ ತಪ್ಪು ಮಾಡಿದ್ರೆ ಅದು ಅದರ ಪರವಾಗಿ ಕೆಲಸ ಮಾಡಲ್ಲ. ಉಪಪ್ರಜ್ಞಾ ಮನಸ್ಸು ಅದರ ಮಾತು ಕೇಳಂಗಿಲ್ರಿ. ಹೇಳ್ತೇನೆ ನೋಡ್ರಿ ಮುಂದ. ಅದು ಹೇಗೆ ಅಂದರೆ, ನಾವು ಒಂದು ಕೆಟ್ಟ ಕೆಲಸವನ್ನು ಮಾಡಿ ಅಥವಾ ಕೊಲೆಯನ್ನು ಮಾಡಿ, ಮರ್ಡರ್ ಮಾಡಿ, ನಾನು ಮಾಡಿಲ್ಲವೆಂದು ಬರೆದುಕೋ ಎಂದು ಹೇಳಿದರೆ ಉಪಪ್ರಜ್ಞಾ ಮನಸ್ಸು ಸುತಾರಾಮ್ ಕೇಳುವುದಿಲ್ಲ. ಇವನು ಕೊಲೆ ಮಾಡಿದ್ದಾನೆ ಎಂದೇ ರೆಕಾರ್ಡ್ ಮಾಡಿಕೊಳ್ಳುತ್ತದೆ. ನೆನಪಿಟ್ಟುಕೊಡ್ರಿ, ಇದು ನಮ್ಮ ವೈರಿನೋ ಸ್ನೇಹಿತನೋ? ನಾವು ಒಳ್ಳೆಯವರಾಗಿದ್ದರೆ ನಮಗ ಸ್ನೇಹಿತ, ನಾವು ಕೆಟ್ಟವರಾಗಿದ್ದರೆ ನಮಗ ವೈರಿ. ಈ ಉಪಪ್ರಜ್ಞಾ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡು ನಮ್ಮ ಸ್ನೇಹಿತನನ್ನಾಗಿ ಮಾಡ್ಕೋಬೇಕಂತ ನಿಮಗೆ ಇಚ್ಛಾ ಇದ್ರೆ ನೀವು ತಳದಿಂದ ಒಳ್ಳೆಯವರಾಗಿರ್ಬೇಕು. ಮಂದಿಗೆ ತೋರ್ಸಾಕ್ ಒಳ್ಳೆಯವರಾಗಿರುವುದಲ್ಲ. ಒಬ್ಬ ಕೊಲೆಗಡುಕ ಅಥವಾ ಅತ್ಯಾಚಾರಿಯ ಬ್ರೇನ್ ಮೆಮೊರಿ ಚೆಕ್ ಮಾಡಿದರೆ ಸತ್ಯ ಬೆಳಕಿಗೆ ಬರುತ್ತದೆ ತಾನೆ? ಅದೇ ಉಪಪ್ರಜ್ಞಾ ಮನಸ್ಸು ಮಾಡಿರುವ ಯಥಾವತ್ತಾದ ರೆಕಾರ್ಡಿಂಗ್. ಮೈಂಡ್ ಬ್ರೇನ್ ರೀಡಿಂಗ್ ಮಾಡ್ಬೇಕಂತ ಹೇಳ್ತಾರಲ್ಲ, ಮೈಂಡ್ ರೀಡಿಂಗ್ ಮಾಡ್ತಾರ ನೋಡ್ರಿ. ಅದ್ರ ಅರ್ಥ ಏನಂದ್ರ, ಪ್ರಜ್ಞಾಪೂರ್ವಕ ಮನಸ್ಸು ಏನ್ ಬೇಕಾದ್ರೂ ಹೇಳ್ತದ. ರಾಜಕಾರಣಿಗಳು ಸುಳ್ಳು ಹೇಳ್ತಾರ ಎಷ್ಟೋ ಸಾರಿ. ಎಲ್ಲ ಮಾಡಿ 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 ವಕೀಲರು ಸುಳ್ಳು ಹೇಳ್ತಾರ, ಡಾಕ್ಟರ್ ಸುಳ್ಳು ಹೇಳ್ತಾರ. ಎಲ್ಲರೂ ಅಲ್ಲ, ಕೆಲವೊಬ್ರು. ಆ ಸುಳ್ಳು ಹೇಳುದು ಎದಕ್ಕಂದ್ರ ಅಯ್ಯೋ ಅವ್ರಿಗೆ ಸಮಸ್ಯೆ. ಇದು ಗೊತ್ತೇ ಇಲ್ಲ ಬಹಳ ಮಂದಿಗೆ. ನಾ ಬಾಳ ಶಾಣೆ ಅವ್ರೆ, ಭಾರಿ ಶಾಣೆ, 4 ಮಂದಿ ಅದಾರಿ ನಮ್ಮ ಮಂದಿ, ಅವನವನು ಹೊಡೆದು 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 ಅವ್ರನ್ನ ಕೊಂದ್ರು ಅವ್ರು ಬಾಯಿ ಬಿಡಂಗಿಲ್ಲ ನೋಡು. ಅಂತವ್ರನ್ನ ತಯಾರು ಮಾಡೀನಿ ಕೊಲೆ ಮಾಡ್ಲಕ್ಕ. ನನ್ನ ಹೆಸರೇ ಹೇಳುದಿಲ್ಲ ಅವ್ರು. ಅಲ್ಲೋ ಅವ್ರು ಹೇಳುದು ಯಾಕಬೇಕು? ನಿನ್ನ ಮೈಂಡ್ ರೀಡಿಂಗ್ ಮಾಡಿದ್ರೆ, ಬ್ರೇನ್ ರೀಡಿಂಗ್ ಮಾಡಿದ್ರೆ ನಿನಗ ಗೊತ್ತಾಗುತ್ತೋ. ನಿನ್ನ ಉಪಪ್ರಜ್ಞಾ ಮನಸ್ಸು ಅದನ್ನ ರೆಕಾರ್ಡ್ ಮಾಡ್ಕೊಂಡೈತು. ಮುಂಡೆ ಮಗನೇ, ಅಂದರೆ ದೇವರು ನಮ್ಮೊಂದಿಗೆ ನಮ್ಮನ್ನು ಸರಿದಾರಿಗೆ ತರುವ ಒಬ್ಬ ವ್ಯಕ್ತಿಯನ್ನು ಕಳುಹಿಸಿದ್ದಾನಲ್ಲವೇ? ಇದೇ ಗೊತ್ತಿಲ್ಲ ನಮ್ಗೆ. ನಮ್ಮ ಹುಡುಗ ಭಾಷಣ. ಈ ಜಗತ್ತಿನೊಳಗ ಶಾಣೆತನ ಎದಕ್ಕೂ ಉಪಯೋಗಕ್ಕೆ ಬರಂಗಿಲ್ರಿ.
ಶಾಣೆತನ ಅಷ್ಟೇ, ಅದಕ್ಕೊಂದು ಲಿಮಿಟೇಷನ್ಸ್ ಅದಾವು. ಒಳ್ಳೆತನ ಇರ್ಲಿಲ್ಲ ಅಂದ್ರೆ ಶಾಣೆತನ ಎದಕ್ಕೂ ಉಪಯೋಗಕ್ಕೆ ಬರಲ್ಲ. ಒಳ್ಳೆತನ ಬಹಳ ಇಂಪಾರ್ಟೆಂಟ್. ನೀವು ಉತ್ತಮರಾದರೆ ಉತ್ತಮ ರೀತಿಯ ರೆಕಾರ್ಡಿಂಗ್ಗಳನ್ನು ಮಾಡಿಟ್ಟುಕೊಂಡು ನಿಮ್ಮ ಭವಿಷ್ಯದಲ್ಲಿ ಉತ್ತಮ ಕೆಲಸಗಳೇ ಆಗುವಂತೆ ಪ್ಯಾಕೇಜ್ ಯೋಜನೆ ತಯಾರಿಸುತ್ತದೆ. ನಿಮ್ಮ ಉಪಪ್ರಜ್ಞಾ ಮನಸ್ಸು ನೀವು ಒಳ್ಳೆಯವರಾಗಿದ್ರಪ್ಪ ಅಂದ್ರ, ಪ್ರಾಮಾಣಿಕರಾಗಿದ್ರಪ್ಪ ಅಂದ್ರ, ನಿಯತ್ನವರಾಗಿದ್ರಿ ಅಂದ್ರ, ಹಾರ್ಟ್ಲಿ ನೀವು ಚೆನ್ನಾಗಿದ್ರಿ ಅಂದ್ರೆ ನಿಮಗೆ ಹೆಲ್ಪ್ ಮಾಡ್ಲಿಕ್ಕೆ ಅದು ಪ್ಯಾಕೇಜ್ ತಯಾರು ಮಾಡ್ತದ. ನೋಡ್ರಿ ಎಷ್ಟು ಮಜಾ ಆಯ್ತು. ಅದಕ್ಕ ನಮ್ಮ ಮನೆ ಒಳಗ ಒಂದ್ ಇದನ್ನ ಬರ್ಸಿ ಹಾಕಿನಿ. ನಮ್ಮ ಮನೆಗೆ ಬರೋರಿಗೆ, ನಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ಎಲ್ಲರಿಗೂ ಗೊತ್ತೈತಿ. ರೆಜಿಮೆಂಟ್ ಪ್ರೈಡ್ ಅಂತ ತಿಳ್ಕೊಂಡು ಒಬ್ಬ ವ್ಯಕ್ತಿ ಒಂದು ಮಾತು ಹೇಳ್ತಾರ. ಅವರು ಮನೋವಿಜ್ಞಾನಿ, ನರಗಳ ತಜ್ಞರು. ಅವ್ರೊಂದ್ ಮಾತು ಹೇಳ್ತಾರೆ. ಏನಂದ್ರ, ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಬಹುದು, ನಮ್ಮ ತಪ್ಪುಗಳನ್ನು ದೇವರು ಕ್ಷಮಿಸಬಹುದು, ಆದರೆ ನಮ್ಮ ನರಮಂಡಲ ಕ್ಷಮಿಸಲಾರದು ಅಂತ ಹೇಳ್ತಾರ ಅವ್ರು. ಅಂದ್ರ ಕರೆಂಟಿಗೆ ನಾವು ಹಿಂಗ ಮುಟ್ಟಿ ಸಾರಿ ಅಂದ್ರೆ ಕೇಳ್ತತನ, ಅದ ಆಲ್ರೆಡಿ ಶಾಕ್ ಹೊಡೆದು ಬಿಟ್ಟಿರ್ತೈತಿ. ಅದಕ್ಕೆಂದೇ ನಮ್ಮ ಹಿರಿಯರು ಹೇಳಿಲ್ಲವೇ, ಮನಸ್ಸಿನಂತೆ ಮಹಾದೇವ. ನಮ್ಮ ಹಿರಿಯರು ಅನುಭವದ ಮಾತುಗಳನ್ನು ಹೇಳ್ಯಾರ. ಕೆಲವರು ಅವರು ಬಹಳ ಅನುಭವದಿಂದ ಹೇಳ್ಯಾರ. ಆದ್ರೆ ನಾವು ಅವಕ್ಕೆ ಎಲ್ಲಿ ಕಿಮ್ಮತ್ ಕೊಡ್ತೀವಿ? ಕೊಡಂಗಿಲ್ಲ. ನಾವು ಬಾಳ ಶಾಣ್ಯಾರಲ್ಲ, ಬಾಳ ಓದ್ಕೊಂಡಿವಿ ನಾವು. ಅವ್ರೇನ್ ಒಕ್ಕಲ್ತನ ಮಾಡ್ಕೊತ ಬಂದಾರ, ಸಹಿ ಮಾಡಕ್ ಬರುದಿಲ್ಲ. ಅವ್ರಿಗೇನ್ ತಿಳಿತೈತ್ರಿ? ನಾವು ಇಂಗ್ಲಿಷ್ ಬರ್ತದ, ಹಿಂದಿ ಬರ್ತದ, ಕನ್ನಡ ಬರ್ತದ, ಪ್ರಕಾಂಡ ಪಂಡಿತನ, 10 ದೇಶ ಅಡ್ಡಾಡಿ ಬಂದೀನಿ. ಈ ಒಂದು ಮೂರ್ಖತನದೊಳಗನ ನಾವು ನಮ್ಮತನವನ್ನು ಕಳ್ಕೊಂಡ್ಬಿಡ್ತೀವಿ. ವಿ ಮಸ್ಟ್ ಲಿವ್ ಆಸ್ ಇಟ್ ಈಸ್. ಸಹಜವಾಗಿ ಬದುಕುವುದನ್ನು ಕಲಿಬೇಕು. ನಮ್ದು ಅಷ್ಟೈತೆ, ನಮ್ದು ಇಷ್ಟೈತೆ ಅಂತ ತೋರಿಸುವಂತ ಹೋದ್ರ ಯಾರು ನೋಡುದಿಲ್ರಿ, ಮೂರ್ಖ ಅಂತಾರ ನಮಗ. ನಮ್ಮ ಹಿರಿಯರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ, ಮನಸ್ಸಿನಂತೆ ಮಹಾದೇವ. ವಾ ವಾ ವಾ. ಅಂಬಿಗೆ ನಂಬಿದರೆ ಅಂಬಿಗನಯ್ಯ ಶಿವನು. ಎಷ್ಟು ಚಂದ ಹೇಳ, ನಂಬಿದರೆ ಅಂಬಿಗನಯ್ಯ ಶಿವನು. ನಾವು ಆ ಭಗವಂತನನ್ನ ನಂಬಿದ್ರೆ ನಮಗ ಅಂಬಿಗ ಅಂದ್ರೆ ನಮ್ಮ ಡ್ರೈವರ್ ಆಗಿ ಕೆಲಸ ಮಾಡ್ತಾರ ಅವರು. ಯಾರು? ದೇವರು. ಮತ್ತು ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಮಾಡಿಲ್ಲೇನು? ಅಷ್ಟು ಲೀಡ್ ತಗೊಂತಾರ ಅವರು ನಮ್ಮ ಬಗ್ಗೆ. ನಾವು ಅಷ್ಟೊಂದು ಪವರ್ಫುಲ್ ಆಗಿರ್ಬೇಕಲ್ಲ. ಪವರ್ಫುಲ್ ಅಂದ್ರೆ ಏನು? ಹಿಂಗ ಶಕ್ತಿ ಅಲ್ಲ, ಒಳ್ಳೆತನ, ಪ್ರಾಮಾಣಿಕತನ, ನಿಯತ್ತು, ಶ್ರದ್ಧೆ, ಸಹಜ. ಈ ಸಹಜತೆಗಳು ಬಹಳ ಇಂಪಾರ್ಟೆಂಟ್ ಅದಾವ ನಮಗ. ಆಮೇಲೆ ಇನ್ನೊಂದು ಹೇಳ್ತಾರ, ಮಾಡಿದ್ದುಣ್ಣೋ ಮಹಾರಾಯ. ನಮ್ಮ ಹಿರಿಯರು ಎಷ್ಟು ಚಂದ ಹೇಳ್ಯಾರ ನೋಡ್ರಿ, ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೆ ನೀ ಏನ್ ಮಾಡಿ ಅದನ್ನ ಅನುಭವಿಸ್ಬೇಕಂತ. ನೀನು ಬಹಳ ಸರಳ ಹೇಳ್ಯಾರ ಅವರು. ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಒಟ್ಟ ಎಂದೂ ಹೋಗೇ ಇಲ್ಲ ಅವರು. ಎದಕ್ ಬೇಕು ನಮಗ? ಮಾಡಿದವು ಅಂತಾನ ಮನಿಯಂತ ಕಡವು. ಯಾರು ಮಾಡ್ಯಾರದ ಅವ್ರು ಅಂತಾರ ಬಿಡ್ರಿ. ನಾವ್ ಯಾಕ್ರಿ ಅವ್ರಿಗೆ? ಕರಗಿದ್ದವ್ರಿಗೆ ಕರಗಂದ್ರ ಸಿಟ್ಟ, ಬೆಳಗಿದ್ದವ್ರಿಗೆ ಬೆಳಗಂದ್ರ ಸಿಟ್ಟ, ಎತ್ತರ ಇದ್ದವ್ರಿಗೆ ಎತ್ತರದಿ ಅಂದ್ರೆ ಸಿಟ್ಟ, ಗಿಡ್ಡದಿ ಅಂದ್ರೆ ಸಿಟ್ಟ. ಯಾಕೆ ಬೇಕ್ರಿ? ಅನ್ಬೇಕು ಯಾಕೆ ಅವ್ರಿಗೆ? ನಾವು ಅವ್ರ ಏನ್ ಮಾಡಿರ್ತಾರಲ್ಲ, ಇಲ್ಲೇ ನಮ್ ಕಣ್ಣು ಮುಂದೆ ಅನುಭವಕ್ಕೆ ಹೋಗ್ತಾರ ಅದನ್ನವ್ರು. ನಾವೇನದನ್ನ ಹೇಳಿ ಅದ ಹೇಳ್ತಾರಲ್ಲ, ಹೆಸಿಗೆ ಮೇಲೆ ಕಲ್ಲು ಹೋಗೋದು ಮಾರಿಗೆ ಸಿಡಿಸಿಕೊಳ್ಳೋದ್ರಾಗ ಏನ್ ಅರ್ಥ ಐತಿ? ನಾವು ಎಷ್ಟು ತಿಳುವಳಿಕೆಯ ಮಟ್ಟವನ್ನ ಬೆಳೆಸಿಕೊತೀವಿ, ಅಷ್ಟು ನಾವು ಸಿರಿವಂತಿಕೆಯನ್ನ ಬೇಗನೆ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಅದು ಹೇಗ ಅನ್ನೋದನ್ನ ನಾನು ಈ ಮುಂದಿನ ದಾರಿ ಒಳಗೆ ಹೇಳ್ತಾ ಹೋಗ್ತೀನಿ. ಕೊನೆಯದಾಗಿ ಹೇಳಬೇಕೆಂದರೆ, ನಮ್ಮ ಜೊತೆಗೆ ಬಂದಿರುವ ಈ ಉಪಪ್ರಜ್ಞಾ ಮನಸ್ಸು ನಾವು ಉತ್ತಮರಾಗಿದ್ದರೆ ನಮ್ಮ ಸ್ನೇಹಿತರಾಗಿ ಅಥವಾ ಸ್ನೇಹಿತನಾಗಿ, ಅಥವಾ ಕೆಟ್ಟವರಾಗಿದ್ದರೆ ನಮ್ಮ ವೈರಿಯಾಗಿ ಕೆಲಸ ಮಾಡುತ್ತದೆ. ಕೊಲೆ ಮಾಡಿ, ಸುಳ್ಳು ಹೇಳಿ, ಮೋಸ ಮಾಡಿ,
ಮುಚ್ಕೊಂಡ್ ಅಡ್ಡಾಡಿದೆ ಅಂತ ಇಟ್ಕೊಳ್ಳೋಣ. ನಮ್ ಬ್ರೇನ್ ಮೆಮೊರಿ ಚೆಕ್ ಮಾಡಿಬಿಟ್ರೆ ಗೊತ್ತಾಗ್ಬಿಡ್ತದ ನಾವ್ ಏನೇನ್ ಮಾಡೀವಿ ಅಂತ ಹೇಳಿ. ಆ ಉಪಪ್ರಜ್ಞಾ ಮನಸ್ಸು ಹೇಳ್ಬಿಡ್ತದ, ನೀವು ಲಫಂಗ್ ಸುಳೆ ಮಗ ಅದಾನ್ರಿ, ಒದ್ ಒಳಗ್ ಹಾಕ್ರಿ ಅವನಂತ. ಅದ ಹೇಳ್ತತೆ, ಅವನದೇ ಉಪಪ್ರಜ್ಞಾ ಮನಸ್ಸು ಹೇಳ್ತತೆ, ಬ್ಯಾರೆ ಯಾರ ಅಲ್ಲ. ಹೇಗಪ್ಪ ಅಂದ್ರ ನೋಡ್ರಿ, ಈಗ ನಮ್ ಹಿರಿಯರು ಹೇಳ್ತಾರಲ್ಲ, ಏನಂತ ಹೇಳ್ತಾರ, ಬೆನ್ನಿಗೆ ಬಿದ್ದದ್ದೊಂದು ವೈರಿ, ಹೊಟ್ಟಿಲೆ ಹುಟ್ಟಿದ್ದೊಂದು ವೈರಿ ಅಂತ ಹೇಳ್ತಾರ ನಮ್ ಹಿರಿಯರು. ಎಷ್ಟು ಚಂದ ಹೇಳ್ಯಾರ. ನಮ್ಮ ಬೆನ್ನಿಲೆ ಬಿದ್ದದ್ದು ಒಂದು ವೈರಿನ, ನಮಗ ಹೊಟ್ಟಿಲೆ ಹುಟ್ಟಿದ್ದು ಒಂದು ವೈರಿ ಅಂತ ಹೇಳ್ತಾರ. ಅವು ಎಷ್ಟೋ ಮಟ್ಟಿಗೆ ಹೌದು, ಸತ್ಯವು. ಅಲ್ಲ, ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಬದುಕು ಮಾಡ್ಬೇಕು. ಆ ಅರ್ಥ ಮಾಡ್ಕೊಂಡು ಬದುಕು ಮಾಡ್ಬೇಕು. ಈ ಉಪಪ್ರಜ್ಞಾ ಮನಸ್ಸೇ ನಮ್ಮನ್ನು ನಾವು ಅಂದುಕೊಂಡಲ್ಲಿಗೆ ಕೈ ಹಿಡಿದು ಕರೆದುಕೊಂಡು ಹೋಗುತ್ತದೆ. ಬಹಳ 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 ಇಂಪಾರ್ಟೆಂಟ್ ಪಾಯಿಂಟಿಗೆ ಬಂದೀವಿ ನಾವೀಗ. ಏನಂದ್ರ, ಈ ನಮ್ಮ ಉಪಪ್ರಜ್ಞಾ ಮನಸ್ಸು ಐತಲ್ರಿ, ಸಬ್ ಕಾನ್ಶಿಯಸ್ ಮೈಂಡು, ನಾವ್ ಏನ್ ಅಂದ್ಕೊಂತೀವಲ್ಲ ಅಲ್ಲಿಗೆ ನಮ್ಮನ್ನು ಕೈ ಹಿಡಿದು ಚಂದಾಗ ನೀಟಾಗಿ ಕರ್ಕೊಂಡು ಹೋಗ್ತದ. ನಾವು ಯಾವುದನ್ನು ಎಡಬಿಡದೆ ಸ್ಮರಿಸಿಕೊಳ್ಳುತ್ತಾ ಇರುತ್ತೇವೆಯೋ, ಯಾವುದನ್ನು ಪ್ರಜ್ಞಾಪೂರ್ವಕ ಮನಸ್ಸಿನಿಂದ ಜಪಿಸುತ್ತೇವೆಯೋ, ಯಾವುದನ್ನು ಮನಸಾರೆ ಬಯಸುತ್ತೇವೆಯೋ, ಯಾವುದು ಬೇಕು ಎಂದು ಮನಸಾರೆ ಶ್ರದ್ಧೆಯಿಂದ ಬಯಸುತ್ತಾ ಇರುತ್ತೇವೆಯೋ, ಅದನ್ನೇ ನಮಗೆ ಕೊಡಿಸುವ ಕುರಿತು ಉಪಪ್ರಜ್ಞಾ ಮನಸ್ಸು ಕಾರ್ಯರೂಪಿಸುತ್ತಾ ಇರುತ್ತದೆ. ಅದೇ ಹಾದಿಯಲ್ಲಿ ನಿಧಾನವಾಗಿ ನಿಮ್ಮನ್ನು ಕರೆದುಕೊಂಡು ಹೋಗುತ್ತದೆ. ನಿಮ್ಮ ಗುರಿಯನ್ನು ಸರಿಯಾಗಿ ತಲುಪಲು ಪ್ಲಾನ್ ಮಾಡುತ್ತದೆ. ಎಷ್ಟು ವಂಡರ್ ಅಂದ್ರ, ಉಪಪ್ರಜ್ಞಾ ಮನಸ್ಸಿನ ಬಗ್ಗೆ ನಾವು ಬಹಳ ತಿಳ್ಕೋಬೇಕಾಗಿದೆ. ಅದಕ್ಕೆ ದಯವಿಟ್ಟು ನಾನು ವಿನಂತಿಯನ್ನ ಮಾಡ್ಕೋತೀನಿ, ಇನ್ನು ಮುಂದಾದ್ರೂ ನಾವು ಸಾಧ್ಯವಾದಷ್ಟು ತಳದಿಂದಲೇ ಸತ್ಯ, ಧರ್ಮ, ಶಾಂತಿ, ಪ್ರೇಮ, ಅಹಿಂಸೆಗಳನ್ನ ಅಳವಡಿಸಿಕೊಳ್ಳೋಣ. ಹಾಗ ಕಾಯ ವಾಚ ಮನಸ್ಸ ಅಳವಡಿಸ್ಕೋಬೇಕು. ಸುಮ್ಮನೆ ಅಲ್ಲ, ಇನ್ನೊಬ್ಬರಿಗೆ ತೋರಿಸ್ಲಾಕ ಅಲ್ಲ. ಇನ್ನೊಬ್ರಿಗೆ ನಾವು ಒಳ್ಳೆಯವದೇನೆ ಅಂತ ತೋರಿಸ್ಕೊಳ್ಳಕ್ ಕೆಲವು ಮಂದಿ ಪಬ್ಲಿಕ್ನಾಗ ಎಷ್ಟು ಚಂದ ಸ್ಪೀಚ್ ಮಾಡ್ತಾರ. ಅಬ್ಬಬ್ಬಬ್ಬಬ್ಬಬ್ಬಾ, ಅದನ್ನ ಖರೆ ಅಂತ ತಿಳ್ಕೊಂಡು ಎಷ್ಟೋ ಜನ ಅವ್ರ ಅಂಧಭಕ್ತರಂತಿರ್ತಾರ. ಕೆಲವು ಮಂದಿ ಏನ್ ಚಪ್ಪಾಳಿ ಹೊಡೋದು, ಏನ್ ಕ್ಯಾಕಿ ಹೊಡಿಯೋದು, ಅವ್ರಿಗೆ ಹಾರ ಹಾಕುದೇನ್, ಅವೆಲ್ಲ ಬಹಳ ದಿವ್ಸ ನಡೆಯಂಗಿಲ್ರಿ. ಮರ್ತು ಬಿಡ್ರಿ ಅವನ್ನೆಲ್ಲ. ಇತಿಹಾಸ ನೀವು ನೋಡಿಲ್ಲ, ಇತಿಹಾಸ ನೋಡಿಲ್ಲ? ಎಂತೆಂತವ್ರಿ, ಅಬ್ಬಬ್ಬಬ್ಬಬ್ಬಬ್ಬಬ್ಬಬ್ಬ, ಎಂತೆಂತವ್ರು ರಾಜ್ಯ ಕಟ್ಟಿ ಮೆರೆದವ್ರೆಲ್ಲ ಎಲ್ಲಿ ಹೋದರು? ಯಾರು ಈ ಕಾಲದೇವ ಅಂತದನ್ನಲ್ಲ, ಕಾಲಚಕ್ರ ಅಂತ ಐತಲ್ರಿ, ಯಾರ್ಯಾರ್ಯಾರ್ಯಾರ್ಯಾರು ಅದ್ರ ಕೈಯಾಗ ಪಾರಾಗಕ್ ಸಾಧ್ಯ ಇಲ್ಲ. ನಾ ಬೇಕಾದಂತಾವಿರ್ಲ್ರಿ. ಸಿಂಹ ಈ ಗರ್ಜಿಸಿದ್ರ 3 ಕಿಲೋಮೀಟರ್ ಕೇಳಿಸ್ತದ. ಗದ 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 ನಡಗ್ತಾರ ಮಂದಿ. ಬಟ್ ಅದಕ್ಕೆ ಆಯುಷ್ಯ ಮುಗಿದು ಸಾಯುವಾಗ ಅದರ ಪರಿಸ್ಥಿತಿಯನ್ನು ನೋಡಿದರೆ ನಮಗೆಲ್ಲ ಭಯಂಕರ ಮರುಕ ಹುಡ್ತದ. ಬಹುತೇಕ ನೀವು ಆ ರೀತಿ ಪ್ರಾಣವನ್ನು ಕಳೆದುಕೊಳ್ಳುವ ಸಿಂಹದ ಪರಿಸ್ಥಿತಿಯನ್ನ ನೋಡಿಲ್ಲ ಅಂತ ಕಾಣಿಸ್ತದ. ನಾನ್ ನೋಡೀನಿ, ಡೈರೆಕ್ಟ್ ಆಗಿ ಅಲ್ಲ, ವಿಡಿಯೋದಾಗ. ಬಹಳ ದುಃಖ ಆಗ್ತದ, ಅಯ್ಯೋ ಅನಿಸ್ತದ ನೋಡ್ರಿ. ಅಂಥ ಹುಲಿ, ಅಂಥ ಸಿಂಹ, ಅವು ಕೂಡ ಒಂದು ದಿವಸ ವಿಲವಿಲನೆ ಒದ್ದಾಡಿ ಸಾಯ್ತಾವ. ನಾವ್ ಯಾವ ಲೆಕ್ಕ್ರಿ? ನಾವ್ ಯಾವ ಲೆಕ್ಕ? ಎದಕ್ ಬೇಕು ನಮಗ ದಿಮಾಕ? ಎಷ್ಟು ದಿವಸ ನಮ್ದು ಉರುವಣಿಗೆ ಬ್ಯಾಡ್ರಿ. ಸಾಕಷ್ಟು ಮಂದಿ ಉರುವಣಿಗೆ ಮಾಡಿ 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 ಹೋಗ್ಯಾರ. ಯಾರಿಗೀ ಗೊತ್ತಿರ್ಲಾರ್ದಂಗ ತಾವಾಗ ಗುಂಡ್ ಹೊಡ್ಕೊಂಡು ಸತ್ ಹೋಗ್ಯಾರ. ಯಾಕ ಬೇಕ್ರಿ? ಬಡವನಿಗೆ ಯಾಕೆ ಬೇಕು ಹೆಡಿಗೆ ಜಾತ್ರಿ? ನಾವು ನೀವು ಸೇರಿ ಒಳ್ಳೆಯವರಾಗೋಣ. ನಾವು ನೀವು ಸೇರಿ ಜನರ ಸೇವೆಯನ್ನ ಮಾಡೋಣ. ಕೈಲಾದಷ್ಟು ಜೀವನವನ್ನ ಸಾರ್ಥಕ ಪಡಿಸಿಕೊಳ್ಳೋಣ.
ಒಂದ್ 4 ಜನ ಏನ್ರಿ ಮನುಷ್ಯ ಪಾಪ ಬಾ ಚಲೋ ರೀ ಅಂದ್ರೆ ಎಷ್ಟು ಪುಣ್ಯ. ಅದ್ರ ಕಡೆ ಗಮನ ಕೊಡ್ಬೇಕಾಗ್ಯದ ನಾವು. ಆ ನಮ್ಮ ಉಪಪ್ರಜ್ಞಾ ಮನಸ್ಸನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಅದಕ್ಕಾಗಿಯೇ ಹೇಳುವುದು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಬೇಕು ಎಂದು. ಯಾವತ್ತಿಗೂ ನಾವು ನೆಗೆಟಿವ್ ಥಿಂಕ್ ಮಾಡಬಾರದು, ನಿಷೇಧಾತ್ಮಕ ವಿಚಾರಗಳನ್ನ ಮಾಡಬಾರದು. ಅದು ಆಗುದಿಲ್ಲ, ಇದು ಹೋಗುದಿಲ್ಲ, ಇದು ಬರುದಿಲ್ಲ, ಅದು ಬರುದಿಲ್ಲ, ಅದು ಗೊತ್ತಿಲ್ಲ, ಇದು ಬರೇ ಇಲ್ಲ 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 ಅದನ್ನ ಹೇಳ್ಕೊತ ಕುಂತ್ರ ನಮ್ಮ ಉಪಪ್ರಜ್ಞಾ ಮನಸ್ಸು ಇವ ಎದುರಾಗೂ ಇಲ್ಲ ಅಂತ ಬರ್ಕೊಂಡ್ಬಿಡ್ತತಿ. ಇವನ ಕಡೆಯಿಂದ ಏನೂ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂತ ಬರ್ಕೊಂಡ್ಬಿಡ್ತೈತಿ. ಅದು ಬರ್ಕೊಂತು ಬುಡಕ್ ಅಂಡರ್ಲೈನ್ ಮಾಡ್ತಂದ್ರೆ ಮುಗಿತ್ ಕೆಲಸ, ಆಗುದಿಲ್ಲ. ಅತಿಯಾದ ನಿಷೇಧಾತ್ಮಕ ಚಿಂತನೆ ಮಾಡುತ್ತಾ ಇದ್ದರೆ ನಮ್ಮ ಉಪಪ್ರಜ್ಞಾ ಮನಸ್ಸಿಗೆ ಈ ಕೆಲಸ ಅಸಾಧ್ಯ ಎನ್ನಿಸಿ ಬಿಡುವ ಸಾಧ್ಯತೆ ಇರುತ್ತದೆ. ಅಸಾಧ್ಯ ಎಂದು ಉಪಪ್ರಜ್ಞಾ ಮನಸ್ಸಿಗೆ ಒಮ್ಮೆ ಖಚಿತವಾಗಿ ಅನ್ನಿಸಿದರೆ ಅದು ಅಸಾಧ್ಯವೇ ಆಗಿಬಿಡುತ್ತದೆ. ಆ ಕೆಲಸ ನನ್ನಿಂದ ಸಾಧ್ಯ, ನಾನು ಮಾಡೇ ಮಾಡುತ್ತೇನೆ, ಎಂಥದೇ ಪರಿಸ್ಥಿತಿಯಲ್ಲಿಯೂ ನಾನು ಆ ಕೆಲಸ ಮಾಡಿಯೇ ತೀರುತ್ತೇನೆ, ಮುಂದಿನ ವರ್ಷ ಇಂಥದೇ ತಿಂಗಳಿನಲ್ಲಿ ಆ ಕಾರ್ಯ ಮಾಡಿ ಮುಗಿಸುತ್ತೇನೆ ಅಂತ ನಾವು ಅಂದುಕೊಂಡ್ರ, ನಾನು 2028 ಡಿಸೆಂಬರ್ ಒಳಗಾಗಿ ಖಂಡಿತವಾಗಿಯೂ ನೀಲಿ ಬಣ್ಣದ ಇನೋವಾ ಕಾರ್ ಖರೀದಿಸುತ್ತೇನೆ, ಅದರಲ್ಲಿ ನಮಗೆ ಬೇಕಾದವರನ್ನೆಲ್ಲ ಕೂಡಿಸಿಕೊಂಡು ನಮ್ಮ ಮನೆ ದೇವರಿಗೆ ದರ್ಶನ ಮಾಡಿಸಿಕೊಂಡು ಬರುತ್ತೇನೆ, ಒಂದೇ ಬಾರಿಗೆ ಎಲ್ಲರನ್ನು ಕರೆದುಕೊಂಡು ಹೋಗುವುದು ಆಗದೆ ಹೋದರೆ 2-3 ಟ್ರಿಪ್ ಮಾಡುತ್ತೇನೆ ಎಂಬ ಸ್ಪಷ್ಟವಾದ ಗುರಿಯನ್ನು ಉಪಪ್ರಜ್ಞಾ ಮನಸ್ಸಿಗೆ ಚೆನ್ನಾಗಿ ಫೀಡ್ ಮಾಡಬೇಕು. ನಮ್ಮ ಗುರಿ ಅಂದ್ರೆ ಗೋಲು ಸ್ಪಷ್ಟವಾಗಿದ್ದರೆ ಖಂಡಿತವಾಗಿಯೂ ಆ ಗೋಲು ತಲುಪಲು ಉಪಪ್ರಜ್ಞಾ ಮನಸ್ಸು ಸರಿಯಾಗಿ ಪ್ಲಾನ್ ಮಾಡುತ್ತದೆ, ಅವಕಾಶಗಳನ್ನು ಕೂಡ ಅದೇ ಒದಗಿಸಿಕೊಡುತ್ತದೆ. ಸಕ್ಸಸ್ ಗ್ಯಾರಂಟಿ. ಕೆಲವರಿಗೆ ಬೋರ್ ಆಗಿರ್ಬಹುದು ಅಥವಾ ಬೋರ್ ಆಗಬಹುದು, ಬಟ್ ಇದನ್ನೊಂಚೂರು ಗಮನವಿಟ್ಟು ಅರ್ಥ ಮಾಡ್ಕೊಂಡ್ರೆ ಬಹಳ ಉಪಯುಕ್ತವಾದಂತಹ ವಿಷಯ ಇದು. ನಾವು ಸತ್ಯವನ್ನ ಧರ್ಮವನ್ನ ಅರಿತುಕೊಂಡು ಬದುಕು ಮಾಡಿದ್ರೆ ನಮ್ಮ ಉಪಪ್ರಜ್ಞಾ ಮನಸ್ಸನ್ನ ನಾವು ಸರಿಯಾಗಿ ಇಟ್ಟುಕೊಂಡ್ರೆ ಅಥವಾ ನಮ್ಮ ಪ್ರಜ್ಞಾಪೂರ್ವಕ ಮನಸ್ಸನ್ನು ಸರಿಯಾಗಿ ಇಟ್ಟುಕೊಂಡ್ರೆ ನಮ್ಮ ಆಲೋಚನೆಗಳು ವಿಚಾರಗಳು ಯಾವಾಗಲೂ ಕೈಗೂಡ್ತಾವ, ಬೇಗನೆ ಕೈಗೂಡ್ತಾವ. ನೋದಿರಾ ಅಂತ ತಿಳ್ಕೊಂಡು ಉಜ್ಬೇಕಿಸ್ತಾನದ ಒಬ್ಬ ಮಹಾನ್ ಮಹಿಳೆ ನಮ್ಮ ಪ್ರೊಫೆಸರ್ ವಸುಪಾಲಯ್ಯನವರ ಕೆಳಗ ರಿಯಕ್ಷನ್ ಮೆಂಬರ್ ಆದ್ರು. ಆ ಮಹಿಳೆ ಮಾಡಿದ ಸಾಧನೆ ಅತ್ಯಂತ ಅದ್ಭುತವಾದದ್ದು. ಅವ್ರನ್ನ ಮೈಸೂರಿಗೆ ಕರೆಸಿದ್ರು. ನಾನು ನಮ್ಮ ಮಿಸ್ಸಸ್ಸು ಮತ್ತೆ ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವರು ಎಲ್ಲ ಬಹಳ ಜನ ಹೋಗಿದ್ವಿ ನಾವು. ಅಲ್ಲೇ ಮೈಸೂರೊಳಗ ನೋದಿರಾ ಅವರು ಬಹಳ ಚಂದ ತಮ್ಮ ಭಾಷೆ ಒಳಗೆ ಮಾತಾಡಿದ್ರು, ಉಜ್ಬೇಕಿಸ್ತಾನ್ ಭಾಷೆ ಒಳಗೆ ಮಾತಾಡಿದ್ರು. ಅವ್ರು ಅದನ್ನ ಇಂಗ್ಲಿಷ್ನೊಳಗ ಟ್ರಾನ್ಸ್ಲೇಟ್ ಮಾಡಿದ್ರು, ಕೆಲವು ಮಂದಿ ಯಾರೋ ಒಬ್ಬಿಬ್ರು ಮಾಡಿದ್ರು. ಅವರು ನಮ್ಮ ಈ ಡಿಎಕ್ಷನ್ ಕಂಪನಿಗೆ ಬಂದು ಅತಿ ಶೀಘ್ರದಲ್ಲಿ ಅವರು ಕ್ರೌನ್ ಅಂಬಾಸಿಡರ್ ಆದರು. ಅವರು ತಿಂಗಳಿಗೆ 1 ಕೋಟಿಗಿಂತಲೂ ಅಧಿಕವಾಗಿ ಬೋನಸ್ ತಗೋತಾರ. ಮೋರ್ ದ್ಯಾನ್ 1 crore ಪರ್ ಮಂತ್. ಅಷ್ಟು ಚಂದ ಕೆಲಸ ಮಾಡ್ತಾರ ಅವರು. ಅದ್ರ ಬಗ್ಗೆ ನಾನು ಹೇಳ್ತೀನಿ ಮುಂದಿನ ದಿನಮಾನಗಳಲ್ಲಿ. ಇನ್ನ ಈ ಮನುಷ್ಯನ ಬಗ್ಗೆ ಬಹಳ ಹೇಳುವುದೈತಿ, ನಾನು ಹೇಳ್ತೀನಿ. ಬಹಳ ಬೇರೆ ಬೇರೆ ವಿಷಯಗಳನ್ನು ತಗೊಂಡು ಅದನ್ನು ಸರಿಯಾಗಿ ತಮಗ ಮನವರಿಕೆ ಮಾಡಿಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. 7ನೇ ದಿವಸ ತಾವು ಯಾರಾದ್ರೂ ಏನಾದ್ರೂ ಕೇಳೋದಿದ್ರೆ ನೋಟ್ ಮಾಡಿ ಇಟ್ಕೊಂಡು ಬರ್ರಿ, ತಾವು ಪ್ರಶ್ನೆ ಮಾಡಬಹುದು, ಏನ್ ಬೇಕಾದ್ರೂ ಪ್ರಶ್ನೆ ಮಾಡಬಹುದು. ನನಗೇನ್ ಬೇಜಾರಾಗಲ್ಲ. ನನಗೆ ನೀವು ಖುಷಿ ಪಡಿಸೋ ಸಂಬಂಧ ಮಾತಾಡಬೇಡ್ರಿ, ಏನಾದ್ರೂ ಇದ್ರೆ ಕೇಳ್ರಿ, ನನಗೇನ್ ಬೇಜಾರಾಗುದಿಲ್ಲ. ಬೇಜಾರ್ ಮಾಡ್ಕೋಬಾರ್ದು. ನಾನು ಬೇಜಾರ್ ಮಾಡ್ಕೊಂಡೆ ಅಂದ್ರೆ ನಾನು ನಿಜವಾದ
ಈ ಉದ್ಯಮಿ ಆಗಂಗಿಲ್ಲ. ನಾನು ಬೇಜಾರು ಮಾಡ್ಕೋಬಾರ್ದು. ಅವರು ಮೇಡಮ್ ಅವ್ರು ಹೇಳ್ತಾರ, ವಸುಪಾಲಯ್ಯನವರು ನನಗೆ ಹೇಳಿದ್ರು, ಇಲ್ಲ ಇದು ಹೀಗೀಗದ, ಇದು ಬಹಳ ಅದ್ಭುತವಾದಂತಹದ್ದು ಪ್ರಾಡಕ್ಟು. ಈ ಪ್ರಾಡಕ್ಟ್ ಗಳನ್ನ ಒಂದೆರಡು ಸಾರಿ ಯಾರಾದ್ರೂ ಸೇವನೆ ಮಾಡಿದ್ರಪ್ಪ ಅಂದ್ರೆ ಬಿಡುವುದಿಲ್ಲ, ಪ್ರತಿ ಸಲ ಅದನ್ನ ಸೇವನೆ ಮಾಡ್ತಾ ಇರ್ತಾರ. ಯಾಕಂದ್ರೆ ಇದು ಆಹಾರ, ಇದು ಯಾವ ಕಾಯಿಲೆ ಮೇಲೆ ಡೈರೆಕ್ಟ್ ಆಗಿ ವರ್ಕ್ ಮಾಡಲ್ಲ, ಇಡೀ ದೇಹವನ್ನೇ ಇದು ಸರಿ ಮಾಡಿಬಿಡ್ತದೆ. ಅವಾಗ ಆಟೋಮೆಟಿಕ್ ಆಗಿ ಕಾಯಿಲೆಗಳು ಓಡಿ ಹೋಗ್ತಾವು ಅನ್ನುವಂತಹ ವಿಚಾರಗಳನ್ನ ನನಗೆ ಹೇಳಿದ್ರು. ಅದು ಸರಿ ಅನಿಸ್ತು ನನಗೆ. ಅನಿಸಿದ ಮೇಲೆ ನಾನು ಅವ್ರು ನನಗೆ ಸ್ಪಾನ್ಸರ್ ಆದ್ರು, ನಾನು ಮೆಂಬರ್ ಆದೆ. ಆಲ್ರೆಡಿ ನಾನು ಇಂಥ ಬೇರೆ ಬೇರೆ ಕೆಲಸಗಳನ್ನ ಮಾಡ್ತಾ ಇದ್ದೆ. ನನಗ ಒಂದು 200 ಜನ ಆತ್ಮೀಯರಿದ್ರು, ಅವ್ರೆಲ್ರನ್ನು ಏಕಕಾಲಕ್ಕೆ ಮೆಂಬರ್ ಮಾಡಿಬಿಟ್ಲಿಕ್ಕೆ ಸ್ವಲ್ಪ ದಿನದಾಗ್ರಿ ಕ್ವಿಕ್ ಕ್ರೌನ್ ಅಂಬಾಸಿಡರ್ ಆದ್ರು. 10 ವರ್ಷ ಆದ್ರೂ ಆಗುದಿಲ್ಲ, ಬಹಳ ಕಷ್ಟ ಐತದ. ನಮಗೆಲ್ಲ ಅಷ್ಟು ಸುಲಭ ಇಲ್ಲ ಅದು. ಯಾಕಂದ್ರ ಆ ಲೆವೆಲ್ನಾಗ ನಾವ್ ಇನ್ನೂ ಹೋಗಿಲ್ಲ, ಬಟ್ ಹೋಗ್ತಾ ಇದ್ವಿ, ಇವಾಗ ಹೋಗ್ತೀವಿ. ಯಾಕಂದ್ರೆ ಹೇಳಿದ್ನಲ್ಲ, ಬೇರ್ ಬಿಟ್ಟಾವ, ಈಗ ಇನ್ನು ಮ್ಯಾಲೆ ಬೆಳಿಬೇಕಾಗ್ಯದ. ನಾವು ಬೆಳಿತೀವಿ, ಖಂಡಿತವಾಗ್ಲೂ ಬೆಳಿತೀವಿ. ಅವ್ರು ಏನ್ ಹೇಳ್ತಾರ ಅಂದ್ರ, ನಾನು ತುಂಬಾ ಕಷ್ಟದಲ್ಲಿದ್ದೆ, ನನ್ನ ಗಂಡ ಒಂದು ಅನಿವಾರ್ಯ ಕೇಸ್ ಒಳಗ ಜೈಲಿಗೆ ಹೋಗಿದ್ದ, ನಾನು 2 ಮಕ್ಕಳನ್ನ ಜೋಪಾನ ಮಾಡುವ ಜವಾಬ್ದಾರಿ ಇತ್ತು. ಹೀಗಾಗಿ ನಾನು ಏನಾದ್ರೂ ಮಾಡ್ಬೇಕು ಅನ್ನುವಂತ ಹಠದಿಂದ ಸಾಧನೆ ಮಾಡ್ಬೇಕಂತ ತಿಳ್ಕೊಂಡು ನಾನು ಈ ಡಿಎಕ್ಷನ್ ಮೀಟಿಂಗ್ಗಳಿಗೆ ಹಾಜರಾಗ್ತಾ ಇದ್ದೆ, ಎಲ್ಲ ಅನುಭವವನ್ನು ತಗೊಳ್ತಾ ಇದ್ದೆ. ನಾನು ಡಾಲರ್ ಮೇಲೆ $1 ಇತ್ತಲ್ಲ, ಅದರ ಮುಂದ 9 ಸೊನ್ನೆಗಳನ್ನು ಬರ್ದಿದ್ರಂತವ್ರು. $1 ಮುಂದೆ 9 ಸೊನ್ನೆ ಬರ್ದ್ರ ಅದು ಎಷ್ಟು ಡಾಲರ್ ಆಗತ್ತೆ ನೋಡ್ರಿ. ಅಷ್ಟು ಡಾಲರ್ ನಾನು ಪ್ರತಿ ತಿಂಗಳು ತಗೋಬೇಕು ಅಂತ ತಿಳ್ಕೊಂಡು ಅದಕ್ಕೊಂದ್ ದಾರ ಕಟ್ಟಿ ಜೋತ್ ಬಿಟ್ಟಿದ್ರಂತ ಅವ್ರು ಮನ್ಕೊಳ್ಳುವ ಜಗದಾಗನ. ಅಂದ್ರ ರಾತ್ರಿ ಮನ್ಕೊಳ್ಳುವಾಗನು ಅದನ್ನ ನೋಡಿ ಮನ್ಕೊಳ್ಳುದು, ಮುಂಜಾನೆ ಎದ್ದು ಕೂಡಲೇ ಅದನ್ನ ನೋಡುದು, ಆ ನೋಟನ್ನ. ಹಾಗ್ಯಾಕ್ ಮಾಡ್ತಿದ್ರು ಅವ್ರು ಅಂದ್ರ, ಪ್ರಜ್ಞಾಪೂರ್ವಕ ಮನಸ್ಸಿನ ಮುಖಾಂತರ ಉಪಪ್ರಜ್ಞಾಪೂರ್ವಕ ಮನಸ್ಸು ಐತಲ್ಲ, ಸಬ್ ಕಾನ್ಶಿಯಸ್ ಮೈಂಡಿಗೆ ಫೀಡ್ ಮಾಡ್ತಾ ಇದ್ರು ಅವ್ರು. ನಾನು ಕೋಟ್ಯಾಧೀಶ್ವರಗಳಾಗಬೇಕು, ನಾನು ಕೋಟ್ಯಾಧೀಶ್ವರಳಾಗಬೇಕು, ನಾನು ಕೋಟ್ಯಾಧೀಶ್ವರಳಾಗಬೇಕು. ಹಂಗ ಫೀಡ್ ಮಾಡಕ್ ಸ್ಟಾರ್ಟ್ ಮಾಡಿದ ಕೂಡಲೇ ಆ ಉಪಪ್ರಜ್ಞೆ ಮನಸ್ಸು ಚಪ್ಪಾಳಿ ಹೊಡಿತಿತ್ತದು. ಶಬಾಷ್, ಯಾಕೆ ಹೋಗಲ್ ಮಾಡೋಣ ಅಂತದ್ದು. ಖಂಡಿತವಾಗ್ಲು 100% ಗ್ಯಾರಂಟಿ ಇದು. ಈಗ ಹೇಳಿದ್ನಲ್ಲ ನಾನು, ನೀಲಿ ನಾವು ಈಗ ಕಾರ್ ತಗೋಬೇಕಂದ್ಕೂಲೆ ಬರೀ ಕಾರ್ ತಗೋಬೇಕಂತ ಅಂದ್ಕೋಬಾರ್ದು, ಅದಕ್ಕೆ ಗೊತ್ತಾಗಂಗಿಲ್ಲ. ಎದಕ್ಕ? ಉಪಪ್ರಜ್ಞೆ ಮನಸ್ಸಿಗೆ ಯಾವ ಕಂಪನಿ ಕಾರ್ ತಗೋಬೇಕು, ಎಷ್ಟು ಸೀಟಿಂದ ತಗೋಬೇಕು, ಅದರ ಬಣ್ಣ ಯಾವ್ದಿರಬೇಕು, ಇದೆಲ್ಲ ಕ್ಲಿಯರ್ ಇರ್ಬೇಕು. ಸಾಧ್ಯ ಆದ್ರೆ ಅದ್ರದ್ದೊಂದು ವಾಲ್ ಪೋಸ್ಟರ್ ನಾವು ಮಲ್ಕೊಳ್ಳೋ ಜಾಗದಾಗ ಗಾಡಿಗೆ ಹಚ್ಬೇಕು. ರಾತ್ರಿ ಮಲ್ಕೊಳ್ಳುವಾಗ ನೋಡ್ಬೇಕು, ಮುಂಜಾನೆ ಎದ್ದು ಕೂಡಲೇ ನೋಡ್ಬೇಕು. ಅದನ್ನ ಮಾಡ್ರಿ. ಈ ತರ ಆಗ್ಲಿಲ್ಲ ಅಂದ್ರೆ ಹೇಳ್ರಿ. ಈಗ ನಾನು ಆಗಲೇ ಓದಿದ್ನಲ್ಲ, ಏನು ಓದಿದೆ ನಾನು? 2028 ಡಿಸೆಂಬರ್ ಒಳಗಾಗಿ ಖಂಡಿತವಾಗಿಯೂ ನೀಲಿ ಬಣ್ಣದ ಇನೋವಾ ಕಾರು ಖರೀದಿಸುತ್ತೇನೆ. ಅದರಲ್ಲಿ ನಮಗೆ ಬೇಕಾದವರನ್ನೆಲ್ಲ ಕೂಡಿಸಿಕೊಂಡು, ಅಂದ್ರೆ ಇದನ್ನೆಲ್ಲ ನಾವು ಫೀಡ್ ಮಾಡ್ಬೇಕು. ಅದಕ್ಕ ನಮ್ ಕಡೆ ಮಾಡಕ್ ಆಗಂಗಿಲ್ಲ ಇದನ್ನ ಕೆಲಸ, ನಮ್ಮ ಉಪಪ್ರಜ್ಞೆ ಮನಸ್ಸು ಮಾಡ್ತದೆ. ಅದಕ್ಕಾಗಿ ಒಂದು ಪ್ಯಾಕೇಜ್ ರೆಡಿ ಮಾಡುತ್ತದ, ಒಂದು ಪ್ಲಾನ್ ರೆಡಿ ಮಾಡುತ್ತ. ಆ ಪ್ರಕಾರ ನಮ್ಮನ್ನ ಕೆಲಸ ಮಾಡಕ್ ಹಸ್ತತಿ, ಅದ ಕರ್ಕೊಂಡು ಹೋಗತಿ. ದರ 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 ಹೇಳ್ಕೊಂಡು ನಡಿಯತ್ತ, ಅಲ್ಲಿ ನಡಿ, ಇಲ್ಲಿ ನಡಿ, ಅದನ್ನ ಮಾಡಿ, ಇದನ್ನ ಮಾಡು. ಯಾಕೋ ಮತ್ 28 ಡಿಸೆಂಬರ್ದಾಗ ನೀವು ಕಾರ್ ತಗೋಬೇಕಲ್ಲೋ, ಅದಕ್ಕೆ ನೀವು ರೆಡಿ ಆಗ್ಬೇಕಲ್ಲೋ, ಅದಕ್ಕೆ ನೀನು ಕೆಲಸ ಮಾಡ್ಬೇಕಲ್ಲೋ. ಬಾರೋ, ಅಲ್ಲಿ ಬಾರೋ, ಇಲ್ಲಿ ಬಾರೋ. ಆ ಪುಸ್ತಕ ಬಂತು, ಈ ಪುಸ್ತಕ ಬಂತು, ಅವ್ರು ಭೇಟಿ ಆದ್ರು, ಇವ್ರು ಭೇಟಿ ಆದ್ರು, ಎಲ್ಲಾರನ್ನು ಭೇಟಿ ಮಾಡಿಸ್ತದ. ನಿನ್ನ ಕೆಲಸವನ್ನ ಈ ರೀತಿ ಮಾಡು, ಇದನ್ನ ಇನ್ನೊಂಚೂರು ಜಾಸ್ತಿ ಬೆಳೆಸು. ಅದೇ ನಮಗ ಪ್ರೇರಣೆಯನ್ನ ಕೊಡ್ತದ. ನಮ್ಮ ತಂದೆಯವರು ಪುಸ್ತಕಗಳನ್ನ ಬರ್ಕೋತ ಸುಮ್ಮನೆ ಕೂಡ್ತಿದ್ರು. ಯಾವಾಗಾರ ಒಂದು ಈ ಪುಸ್ತಕ ಒಂದು
ಬೇಕಾಗಿತ್ತು. ಇಷ್ಟಂದ್ರೆ ಸಾಕು. 3ನೇ ದಿವ್ಸನ ಆ ಪುಸ್ತಕ ಯಾರ ತಂದು ಕೊಡ್ತಿದ್ರು, ರಿಮೈಂಡರ್ ಇಟ್. ಅಷ್ಟು ಅದ್ಭುತ ಐತ್ರಿ ಇದು. ಐತಿ, ನಿಮಗೂ ಅನುಭವ ಆಗಿರ್ಬೇಕು ಅನ್ಸುತ್ತ, ನನಗಂತೂ ಆಗ್ಯದ್ರಿ. ಒಂದ್ಸಾರಿ ನಾನು ಬಿಜಾಪುರದಾಗ ITI ಕಲಿಯುವಾಗ ಮುಂಜಾನೆ ಹೆಂಗ ಅಲಾರಾಮ್ ಇಟ್ಟಂಗೆ ಎಚ್ಚರ ಆಗ್ಬಿಡುದು. ಎದ್ದು ಕೂಡಲೇ ಹೋಗುದು, ಬಾತ್ರೂಮ್ಗೆ ಹೋಗಿ ಬಂದ್ ಮೊದಲು ಸೈಕಲ್ ನೋಡ್ತೀನಿ, ಮುಂಜಾನೆ ಪಂಚರ್ ಆಗಿಬಿಟ್ಟದ ಹಿಂದಿನ ಗಾಲಿ. ನನ್ನ ಹತ್ರ ದುಡ್ಡಿಲ್ಲ ಅದಕ್ಕೆ ಗಾಲಿಗೆ ಹವಾ ಹಾಕ್ಸಕ್. ಏನ್ ಮಾಡ್ಬೇಕಪ್ಪ, ದುಡ್ಡಿಲ್ಲಲ್ಲೋ ಅಂತ ಅನ್ಕೊಂತ ಸೈಕಲ್ ಕೈಯಾಗಿ ಹಿಡ್ಕೊಂಡು ಇನ್ನು ಇಲ್ಲರಿ ಅಷ್ಟು ಬೆಳಗ್ಗೆ 6 ಗಂಟೆಗೆ. ನಾನಿರುವುದು ಅಲ್ಲಿ, ಎಲ್ಲಿ ಅದು ಅಲ್ಲೇ ಇದ್ದೀನಿಪ್ಪ ದೂರ. ಅದ್ರ ಹೆಸರು ವಾಟರ್ ಟ್ಯಾಂಕ್ ಅಂತ ಹೇಳಿ ಬಿಜಾಪುರದಾಗ. ಪೊಲೀಸ್ ಒಂದು ಏನೋ ಇತ್ತು ನೋಡ್ರಿ, ಅಲ್ಲಿ ಪೊಲೀಸ್ ಪರೇಡ್ ಏರಿಯಾ ಇತ್ತು. ಪೊಲೀಸರ ಮನೆ ಒಳಗನೆ ಇದ್ದೆ ನಾನು. PSI ರಿಟೈರ್ಡ್ PSI ಮನೆ ಒಳಗ ಬಾಡಿಗೆ ಇದ್ದೆ ರೂಮು. ಅಲ್ಲಿಂದ ನಾನು ಮೊರಾಣಿಕೇರಿ ಹೋಗ್ಬೇಕ್ರಿ. ಅಂದ್ರ ಹೆಚ್ಚು ಕಮ್ಮಿ ಒಂದು 3-3.5 ಕಿಲೋಮೀಟರ್ ಹೋಗ್ಬೇಕು. ಸೈಕಲ್ ಪಂಚರ್ ಆಗಿತ್ತು, ಏನ್ ಮಾಡ್ಬೇಕಪ್ಪ ಅಂತ ಹಿಂಗ್ ಹೋಗುವಾಗ 5 ಪೈಸಾ ಸಿಕ್ತ್ರಿ ನನಗ. ಸತ್ಯವನ್ನ ಹೇಳ್ತೀನಿ, ಸುಳ್ಳು ಹೇಳುವುದಿಲ್ಲ. ಸುಳ್ಳು ಹೇಳಿ ಏನ್ ಮಾಡುವುದ್ರಿ ಜೀವನದಾಗ? 5 ಪೈಸಾ. ಅವಾಗ ಒಂದ್ ಗಾಲಿಗೆ ಹವಾ ಹಾಕಕ್ 5 ಪೈಸಾ ತಗೋತಿದ್ರು. ಬಹುತೇಕ 2 ಗಾಲಿಗೂ ಅಷ್ಟ ತಗೋತಿದ್ರೇನೋ ಕಾಣುತ್ತ. 5 ಪೈಸಾ ಸಿಕ್ತು, ಹೆಚ್ಚಿಗೆ ಸಿಗ್ಲಿಲ್ಲ. 10 ಪೈಸಾ ಸಿಗ್ಲಿಲ್ಲ ನೋಡ್ರಿ, ಎಷ್ಟು ಮಜಾ ಐತಿ. 5 ಪೈಸಾ ಸಿಕ್ತು, ಅದನ್ನ ತಗೊಂಡು ಶಿವ ಶಿವ ಅನ್ಕೋತ ಹೀಗ್ ಹೋಗ್ತೀನಿ. ಆ ಸೈಕಲ್ ಅಂಗಡಿ ಅವ ಕಟ್ಟಿ ಮ್ಯಾಗ ಮಲ್ಕೊಂಡಿದ್ದವ. ಅಲ್ಲೇ ಅಂಗಡಿ ಬಂದ್ ಮಾಡಿದ್ದವ, ಡಬ್ಬಿ ಅಂಗಡಿ ಇತ್ತದು, ಕಟ್ಟಿ ಮ್ಯಾಲ ಮಲ್ಕೊಂಡಿದ್ದ. ಅಣ್ಣಾರ ಅಂತ ಹಿಂಗ್ ಬಡ್ದೆ. ಯಾಕೋ ಅಂತಂದ. ಇಲ್ರಿ, ನಾನು ITI ಕಾಲೇಜ್ಗೆ ಹೋಗ್ಬೇಕು, ಮನಿಗ್ ಹೋಗಿ ಊಟ ಮಾಡಿ ಡಬ್ಬಿ ಕಟ್ಕೊಂಡು ITI ಕಾಲೇಜ್ಗೆ ಹೋಗ್ಬೇಕು. ಅದಕ್ಕೆ ಒಂದಿಟ್ಟು ನಂಗೆ ಪಂಚರ್ ಆಗೈತ್ರಿ ಗಾಲಿ, ಹವಾ ಹೋಗ್ಯದ, ಹವಾ ಹಾಕಿ ಕೊಡ್ತೀರೇನ್ರಿ ಅಂತ ಕೇಳ. ನಾ ಕೇಳಿದೆ ಅವ್ರಿಗೆ, ಅಲ್ಲೇ ಇದ್ನ ತಗೋ, ನೀನ ಹಾಕೊಂಡು ಹೋಗಂದವ. 5 ಪೈಸಾ ತಗೊಳಿಲ್ಲವ ಪಾಪ. ನೀನ ಹಾಕೊಂಡು ಹೋಗಂದ. ನಾನೇ ಹವೆ ಹಾಕಿದೆ, ನೋಡಿದೆ, 1 ನಿಮಿಷ ನಿಂತೆ, ಹೋಗ್ಲಿಲ್ಲದವ. ಯಾರೋ ರಾತ್ರಿ ಹುಡುಗರು ಬಿಟ್ಟಿದ್ರು ಏನೋ ಗೊತ್ತಿಲ್ಲ, ಹವಾ ನಿಂತು ಬಿಡ್ತು. 5 ಪೈಸಾನು ಉಳಿತು. ಅವನಿಗೆ ಧನ್ಯವಾದಗಳನ್ನು ಹೇಳಿ ಅಲ್ಲೇ ಪಂಪ್ ಇಟ್ಟು ತಗೊಂಡು ನಾನು ಹೋದೆ. ಇದನ್ನ ಯಾಕೆ ಹೇಳ್ತೀನಿ ಅಂದ್ರೆ, ನನ್ನ ದೊಡ್ಡಸ್ತನ ಅಂತ ಹೇಳುವುದಿಲ್ಲ, ಇದು ಪ್ರತಿಯೊಬ್ಬರ ಬದುಕಿನಲ್ಲಿ ಬಂದು ಹೋಗಿರ್ತದ, ಆಗಿರ್ತದ, ನಮಗ್ ಗೊತ್ತಿರಂಗಿಲ್ಲ ಅಂತ ನಾನು ಹೇಳ್ತಾ ಇವತ್ತಿನ ಈ ನನ್ನ ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. 2ನೇ ದಿನದ ನಮ್ಮ ಈ ಕ್ಲಾಸ್ ಮುಗಿತು. ನಾಳೆ 3ನೇ ದಿನದ ಕ್ಲಾಸು. ದಯವಿಟ್ಟು ಸರಿಯಾಗಿ 8 ಗಂಟೆಗೆ ಎಲ್ರೂ ಜಾಯಿನ್ ಆಗ್ರಿ. ಅಲಾರಾಮ್ ಇಟ್ಕೊಳ್ರಿ. ಯಾಕಂತಂದ್ರ ಅಲಾರಾಮ್ ಇಟ್ಕೊಂಡ್ರೆ ನೆನಪಾಗ್ತದೆ, ಇಲ್ಲಿಕ ನೆನಪಾಗುದಿಲ್ಲ. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ದಯವಿಟ್ಟು ಯಾರಾದ್ರೂ ತಮ್ಮ ಅಭಿಪ್ರಾಯ ಹೇಳಿದ್ರೆ 1 5 ನಿಮಿಷ ಹೇಳ್ಬೇಕು. ಥ್ಯಾಂಕ್ ಯು ಸರ್. ಹಲೋ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಸರ, ಇವತ್ತಿನ ನಿನ್ನಿನ ಆಗಕ್ಕಾಗಿಲ್ಲ, ಸಾರಿ ಸರ್. ನಿನ್ನೆ ಬದಾಮಿ ಹೋಗಿದ್ದೆ ನಾನು. ಅದು ಮಾತಾಡೋದ್ ಬರುವಾಗ ಅದು ನೆನಪಾಗ್ಲಿ ಸರ್. ಆದ್ರೆ ಇವತ್ತಂತೂ ಮೊದಲ ನಾನು ಓಪನ್ ಮಾಡಿ ಕೂತಿದ್ದೆ. ಆದ್ರೆ ಇವತ್ತಿನ ಸುಪ್ತ ಮನಸ್ಸು ಏನಿದೆ ಸರ್, ಸುಪ್ತ ಮನಸ್ಸು ನೀವ್ ಹೇಳ್ದಂಗ ಅದ ಯಾವ ತರ ಕೆಲಸ ಮಾಡ್ತಿದ್ರು ಅಂತ ಹೇಳಕ್ ಆಗಲ್ಲ ಸರ್. ಆದ್ರೆ ಎಲ್ಲ ಗಮನ ಅಂತೂ ಕೊಡ್ತದೆ. ನಂದು ಒಂದು ಅನುಭವ ಸರ್ ಇದ್ರಲ್ಲಿ ಹೇಳೋದು. ಆಮೇಲೆ ಹೆಣ್ಮಕ್ಳು ದೋಸ್ತ ನಿನ್ ಕಡೆ ರೊಕ್ಕ ಇಲ್ಲ, ಮತ್ತ ನೀನ್ ನೋಡ್ರ ಈಗ ಲಕ್ಷದಲ್ಲಿ ವ್ಯವಹಾರ ಮಾಡತ್ತಾ ಇದ್ದಿ, ಮತ್ತ ಹೆಂಗೋ ಅಂತ ಏನೋ ಮುಂದೆ ವಿವರ ಮಾಡ್ತಾನಪ್ಪ, ಒಟ್ಟು ಮನಸ್ಸು ಅಂತ ಮಾಡೋಣ ಅಂತ ತಿಳ್ಕೊಂಡೆ ಅವನ ಮಾತಾಡ್ಕೊಂಡು ಹೋದ್ವಿ ಸರ್. ಮನೆಯೊಳಗೆ ಕೂತೀವಿ, ಮಾತುಕತೆ ಮಾತಾಡಿದ್ವಿ ಸರ್. ಆಮೇಲೆ ಮಾತುಕತೆ ಆದ್ಮೇಲೆ ಅದು 2 ಆದ್ರ 16 ಲಕ್ಷ ಅಂದ್ರು, ಮುಂದಿನಾದ್ರ 9 ಲಕ್ಷ ಅಂತ ಹೇಳಿದ್ರು. ಅಲ್ರಿ, ನೀವು 2 ಮನೆ ಆದ್ರ 16 ಲಕ್ಷ ಅಂತ ಹೇಳ್ತಾರೆ, ಆ ಮುಂದಿನ ಮನೆ ಆದ್ರೆ 9 ಲಕ್ಷ ಅಂತ ಹೇಳ್ತಾರೆ. ಏನ್ರಿ ಮೇಡಮ್ ಇದು, ಲಾಸ್ಟ್ ಶಕ್ತಿ ನನಗಿಲ್ಲ ಅಂತ ಹೇಳಿದ್ಮೇಲೆ, ಹಾಗಾದ್ರೆ 8 ಲಕ್ಷ ರೂಪಾಯಿ ಕೊಡ್ರಿ, ತಗೊಂಡ್ಬಿಡ್ರಿ ಅಂತಂದ್ರೆ ಸರ್. ಆಮೇಲೆ ನಾನಂದ್ರೆ 8 ಲಕ್ಷ ಆಗಲ್ಲ ಮೇಡಮ್ ಅಂತ ಹೇಳಿ ಹಾಗೂ ಈಗ ಮಾಡಿ 7,15,000 ರೂಪಾಯಿಗೆ ನಾನು ಮನೆ ಒಪ್ಪಿಸಿದೆ ಸರ್. ಒಪ್ಪಿಸಿದ ಮೇಲೆ ಹಂಗಾರ ಸಂಸ್ಕಾರಿಗೆ ಏನ್ ಕೊಡ್ತೀರಿ ನೀವು ಅಂತ ಕೇಳಿದಾಗ, ನೋಡ್ರಿ ನನ್ನ ಕಡೆ ಬರೀ 10 ರೂಪಾಯಿ ಇತ್ತು ಮೇಡಮ್. ಒಂದೇ ನಿಮಿಷ ತಡೆದ್ರೆ ನಮ್ ದೋಸ್ತಕ್ ಕರೀರಿ ಸರ್. ಕರ್ಕೊಂಡು ಹೊರಗೆ ಹೋದೆ. ದೋಸ್ತ 5,000 ರೂಪಾಯಿ ಕೊಡಪ್ಪ ನಿನ್ಗೆ, ಆಮೇಲೆ ಕೊಡ್ತೀನಿ ಅಂತ ಹೇಳಿ ಸರ್. ಅವನ ಹತ್ರ 5,000 ರೂಪಾಯಿ ಇಸ್ಕೊಂಡಿ ಸರ್. 5,000 ರೂಪಾಯಿ ಇಸ್ಕೊಂಡು ಬಂದು ಆ ಮೇಡಮ್ ಒಂದ್ ಲೆಟರ್ ಬರೀರಿ ಅಂತ ಹೇಳಿ ಅವ್ರ ಕಡೆ ಇಷ್ಟು ಆಗ್ಯದ ಅಂತ ಬರೀರಿ, ನೀವು ಮತ್ತು ಸರ್ ಸೈನ್ ಮಾಡಿ ಕೊಟ್ರೆ
ನನಗೆ ಅದೊಂದು ಪ್ರೂಫ್ ಆಗ್ತದೆ ಅಂತ ತಿಳ್ಕೊಂಡೆ ಸರ್. ನಾನು ಅವ್ರ ಹತ್ರ 5,000 ರೂಪಾಯಿ ಕೊಟ್ಟೆ. ನನ್ನ ಹತ್ರ ಈಗಲಾದ್ರೂ ಕೂಡ ಸರ್ ರೇಡಿಯೋ ಟಿಕೆಟ್ ನನ್ನ ಕಿಸಾಗಿರ್ತದೆ ಸರ್ ಯಾವಾಗ್ಲೂ. ಹಾ ಅದೊಂದು ನಂದು ಇದೆ. ಆವಾಗ 2 ಲೆಟರ್ ಬರುತ್ತೆ ಸರ್. ಅದ್ರ ಮ್ಯಾಗ ರೇಡಿಯೋ ಟಿಕೆಟ್ ಹಚ್ಚಿ ಅವ್ರ ಮೇಡಮ್ ಅವ್ರ ಸಹಿ ತಗೊಂಡು ಬಂದೆ ಸರ್. ಬಂದ ಹ್ಞೂ ಒಂದ್ 2 ದಿವಸ ಆಮೇಲೆ ಕರಾರ ಬಂದ್ ಮಾಡಿ ಆ ಮನಿ ತಗೊಂಡಿ ಸರ್. ಅದಕ್ಕೇನಿದೆ ನಾವು ಮನಸ್ಸನ್ನ ನಾವು ಯಾವ ರೀತಿ ಮಾಡ್ತೀವಿ ಸರ್, ಅದು ನನಗೆ ಆಗ್ತದೆ, ಕೆಲಸ ಆಗ್ತದೆ 100%. ತಿಮ್ಮಾರೆಡ್ಡಿ ಅಂತ ಯಾರೋ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಓಕೆ ಹೌದು ಸರ್. ಥ್ಯಾಂಕ್ ಯು ಸರ್. ತಿಮ್ಮಾರೆಡ್ಡಿ ಅವರು ಮಾತಾಡ್ಬೋದು. ಸರ್ ನಮಸ್ತೆ. ನಮಸ್ಕಾರ, ಹೇಳಿ. ಸರ್ ಚೆನ್ನಾಗಿ ಬರ್ತಾ ಇದೆ ಸೆಷನ್. ನಿನ್ನೆದು ಇವತ್ತಿಂದಂತೂ ಸಬ್ ಕಾನ್ಶಿಯಸ್ ತಾವು ಮೈಂಡ್ ಬಗ್ಗೆ ಸ್ವಲ್ಪ ಸರ್ ತಾವು ಸ್ವಲ್ಪ ಜೋರಾಗಿ ಮಾತಾಡ್ರಿ ದಯವಿಟ್ಟು. ಸಬ್ ಕಾನ್ಶಿಯಸ್ ಮೈಂಡ್ ಬಗ್ಗೆ ನೀವೇನ್ ಮಾತಾಡಿದ್ರಲ್ಲ ಸರ್, ಇದು ಹಾ ಸರ್. ಅದು ತುಂಬಾ ಅದ್ಭುತವಾಗಿತ್ತು ಬಿಡಿ ಸರ್. ಯಾಕೆಂದ್ರೆ ಒಂದು ಬುಕ್ ಓದಷ್ಟು ವಿಷಯ ನಮಗೆ ಗೊತ್ತಾಗುತ್ತೆ 1 hour ಅಲ್ಲೇನೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್. ಒಂದು ನನ್ನ ರಿಕ್ವೆಸ್ಟ್ ಏನಂದ್ರೆ, ಹೇಳಿ. ಇದೇನಾರ ತಮ್ಮ ಹತ್ರ ಇದು ಬುಕ್ ಆಗಿದ್ರೆ ಇಲ್ಲ ನೀವು ಬರ್ಕೊಂಡಿದ್ರೆ ಇದನ್ನ ಹಾ ಎಂಡ್ ಆಫ್ ದಿ ಸೆಷನ್ ಇದ್ರದ್ದೊಂದು PDF ಗ್ರೂಪ್ ಅಲ್ಲಿ ಹಾಕಿದ್ರೆ ನಾವು ಒಂದೊಂದು ವಾಟ್ಸಪ್ ಅಲ್ಲಿ ಅದನ್ನ ಪ್ರಿಂಟ್ ತಗೊಂಡು ಓದ್ಕೊಳಕ್ ಚೆನ್ನಾಗಿರುತ್ತೆ ಸರ್. ಖಂಡಿತವಾಗ್ಲು ಸರ್, ಸಾಕಷ್ಟು ಸಿಗ್ತಾವು. ಸಾಕಷ್ಟು ಇದು ನಾನು ಹೇಳಿದ್ದು ಏನೂ ಅಲ್ಲ, ಇದಕ್ಕಿಂತಲೂ ಉತ್ತಮವಾದಂತಹ ವಿಚಾರವಾದಿಗಳು, ತತ್ವಜ್ಞಾನಿಗಳು ಸಾಕಷ್ಟು ಜನ ಅದಾರ. ನಿಮಗೆ ಎಷ್ಟು ಬೇಕಷ್ಟು ಮಾಹಿತಿ ಕೊಡ್ತೀನಿ, ಕಾಂಟ್ಯಾಕ್ಟ್ನಾಗ ಇರಿ ಸರ್. ಥ್ಯಾಂಕ್ ಯು ಸರ್. ಅಲ್ಲ ಸರ್, ಬೇರೆಯವ್ರು ಕೊಡೋದಕ್ಕೆ ನೀವು ಹೇಳಿದ್ದು ಸರಳವಾಗಿತ್ತು ಸರ್. ಸರ್ ನಾನು ಹೇಳಿದ್ದು ವಿಡಿಯೋ ಮಾಡ್ತೀನಲ್ಲ, ಈ ವಿಡಿಯೋನ ನಾನು ನಿಮಗೆ ನಾಳೆ ಹಾಕ್ತೀನಲ್ಲ. ರೆಕಾರ್ಡಿಂಗ್ ಕಳಿಸ್ತಾರೆ ಸರ್? ಹೌದು, ಖಂಡಿತವಾಗ್ಲು. ನಾನು ನಿನ್ನೆ ಮಾಡಿದ್ದು ಕಳಿಸಿದ್ ನಿಮಗ, ನೀವು ನೋಡಿಲ್ಲ. ಬಂದಿದೆ ಸರ್, ಬಂದಿದೆ ಸರ್, ನೋಡಿದೆ ಸರ್ ನಾನು. ಹಾ ತಮಗ್ ಕಳ್ಸಿನಿ ಸರ್, ತಮಗ್ ಕಳ್ಸಿನಿ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಟೈಮ್ ಭಾಳ ಆಗ್ಯದ, ಬೇರೆಯವ್ರಿಗೆ ಡಿಸ್ಟರ್ಬ್ ಆಗ್ತದೆ ಇದರಿಂದ. ನಾವು ಮತ್ತೆ ಮಾತಾಡೋಣ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವತ್ತ ಈಗ ಕಾರ್ಯಕ್ರಮವನ್ನ ಮುಗಿಸೋಣ ಸರ್. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಶೈಲಾ ಶೆಟ್ಟಿ ಮೇಡಮ್ ಅವ್ರು ಫ್ರೀ ಅದಾರೋ ಇಲ್ಲೋ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಧನ್ಯವಾದಗಳು. ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. Thank you, sir. Thank you very much.